ಬಹುಶಃ ತಮಾಷೆ ಅಂತ ಕೇಳಿದ್ರೆ ಬಿಟ್ಬಿಟ್ರು ಮತ್ತು ಇನ್ನು ಇಟ್ಕೊಂಡಿದ್ದು ಗೊತ್ತಿಲ್ಲ. ಏಕೆಂದರೆ ರಾಮ ನೋಡ್ಕೊಳ್ತಾನೆ ಅಂತ ಗುರುಗಳು ಅಂದ್ಬಿಟ್ರೆ ಆ ಮಾತಿನ ಮೇಲೆ ಜೀವನ ಮಾಡಲ್ಲ, ಮಾತು ಮರೀಲಿಲ್ಲ. ನಾವುಗಳು ಮುಂದಕ್ಕೆ ಬನ್ನಿ ಅಂದರೆ ಏನಾರ ಖರ್ಚಿದೆಯಾ, ಶ್ರಮ ಇದೆಯಾ, ಏನಾರ ನಷ್ಟ ಆಗುತ್ತಾ? ಏನೂ ಇಲ್ಲ. ಇನ್ನೂ ಸ್ವಲ್ಪ ಏಕಾಗ್ರತೆಯಿಂದ ಕೂತ್ಕೊಂಡು ಕೇಳ್ಬೋದು. ಏಕೆಂದರೆ ಅಲ್ಲಿ ಇದ್ದರೆ ಬರೋರು ಹೋಗೋರನ್ನೆಲ್ಲ ನೋಡ್ತಿರ್ಬೇಕು, ಇಲ್ಲ ಅಲ್ಲಿ ಏಕಾಗ್ರತೆಯಿಂದ ಕೇಳ್ಬೋದು. ಅಷ್ಟೇ ಅಲ್ಲ, ಮುಂದಕ್ಕೆ ಬನ್ನಿ ಅಂತ ಯಾಕೆ ಹೇಳಿದೆ, ಈ ಲೇಟಾಗಿ ಬಂದವ್ರ ಜಾಗ ಇಲ್ಲ ಅಂದರೆ ಎಲ್ಲರೂ ದಾಟ್ಕೊಂಡು ಇಲ್ಲಿ ಬರ್ತಾರೆ. ಎಲ್ಲರೂ ಕೇಳೋರಿಗೆಲ್ಲ ಡಿಸ್ಟರ್ಬೆನ್ಸು. ಇಂಥ ಚಿಕ್ಕ ಚಿಕ್ಕ ಮಾತುಗಳೇ ನಾವು ಕೇಳೋಲ್ಲ. ಇನ್ನು ರಾಮ ಬರ್ತಾನೆ ಅಂದರೆ ಎಲ್ಲಿ ಬರ್ತಾನೆ, ಸುಮ್ಮನೆ ಕಥೆಗಳೆಲ್ಲ ಹೇಳ್ತಾರೆ ಅಷ್ಟೇ. ಎಲ್ಲಿ ಬರ್ತಾನೆ ರಾಮ? ಯಾರು ಗುರುಗಳು ಶಿಷ್ಯಂಗೆ ಹೇಳಿ ಹೊಟ್ಟೋಗ್ತಾರಂತೆ, ಇಲ್ಲೇ ಇರು ಬರ್ತೀನಿ ಅಂತ. ಯಾವುದೋ ಒಂದು ಮರದ ಕೆಳಗೆ ಕೂತಿದ್ರು, ಅವರೆಲ್ಲ ಹೋಗ್ಬೇಕಾಯ್ತು, ಹೋದರು. ಇಲ್ಲೇ ಇರು ಬರ್ತೀನಿ ಅಂತ ಹೇಳ್ಬಿಟ್ಟೋದ್ರು ಅಂತ. 6 ವರ್ಷಗಳಾಯಿತು. ಅವರು ಮರ್ತೇ ಬಿಟ್ಟರು ನಾವು ಗುರುಗಳು. ಈಗಿನ ಕಾಲದ ಗುರುಗಳು ಹಾಗೆ ಇರ್ತಾರೆ. ನಿಮ್ಗೆ ಹೇಳಿದ್ದೀನಿ, ಒಂದು ಮರ್ತು ಬಿಟ್ರು ಏನೋ. 6 ವರ್ಷ ಆಯಿತು. 6 ವರ್ಷದ ಮೇಲೆ ಅವರೇ ಮರ್ತುಬಿಟ್ಟೆ ಆ ದಾರಿಲೇ ಬರ್ತಾರೆ. ಆವಾಗ ಶಿಷ್ಯನೋಡು ಏನೋ ಇಲ್ಲಿದೆಯಾ ಅಂತಾರೆ. ಗುರುಗಳು ನೀವು ಹೇಳಿಬಿಟ್ಟು ಇಲ್ಲಿರುವಂತ, ಅದಕ್ಕೆ ಇಲ್ಲೇ ಇದ್ದೀನಿ. ಅವಾಗ ಅಂತಾರೆ, ನಿಮಗೆ ನಾನಲ್ಲ ಗುರು. ಯಾಕೆಂದರೆ ಇಲ್ಲೇ ಇರು ಅಂತ ಹೇಳಿದರೆ ಗುರುಗಳೇ ಮರ್ತು ಬಿಟ್ಟಾರೆ ಅಲ್ಲ. ಇಲ್ಲೇ ಇರು ಅಂತ ಹೇಳಿದಾಗ ಎಷ್ಟು ದಿವಸ ಇರಬೇಕು, ಯಾವಾಗ ಬರ್ತೀರ ನೀವು, ಏನನ್ನ ಕೇಳೋದು ನಾವು ಇಲ್ಲ. ಶ್ರದ್ಧೆ ಅಂದರೆ ಅದು. ನಾವು ಎಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಮ್ಗೆ ಶ್ರದ್ಧೆ ಬರಲ್ಲ, ದೊಡ್ಡ ದೊಡ್ಡ ವಿಷಯ ಅದಕ್ಕೆ ಶ್ರದ್ಧೆ ಇರಬೇಕು. 2 ಕರ್ತೃತಂತ್ರ ವಸ್ತುತಂತ್ರ ಅಂತ ನೋಡಿದ್ವಿ. ಬಹುಶಃ ಕರ್ತೃತಂತ್ರ ಅಂದರೆ ಸುಮ್ಮನೆ ಅದೇ ದೃಷ್ಟಾಂತ ಬರುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಚಪ್ಪಿನಂದು ಕೋಪ ಪಡ್ಕಂಡು ಇಲ್ಲಿ ಬನ್ನಿ ಅಂತ ಕರೆದಾಗ ಅದು ನಿಮ್ಮ ಇಚ್ಛೆ ಮೇಲೆ ಅವಲಂಬಿಸಿದೆ. ಬಂದರೆ ಬರ್ಬೋದು, ಇಲ್ಲ ಅಂದರೆ ನೋಡ್ಕೊಂಡ್ಬಿಡು, ಜನ ಜಾಸ್ತಿ ಬಂದಾಗ ಎತ್ತೋಗೋಣ ಅಂತ ಸುಮ್ಮನಿರ್ಬೋದು. ಅಥವಾ ಬಂದು ಕೂತು ನಾನು ಕದಲಲ್ಲ ಅಂತಲಾದ್ರೂ ಇರ್ಬೋದು. ಕರ್ತೃಂ ಶಕ್ಯಂ ಅಕರ್ತೃಂ ಶಕ್ಯಂ ಅನ್ಯಥಾವ ಕರ್ತೃಂ ಶಕ್ಯಂ. ಉಪದೇಶ ಮಾಡತಕ್ಕಂಥದ್ರಲ್ಲಿ ಒಂದು ಕರ್ತೃತಂತ್ರ ಕೇಳಿದ ಮೇಲೆ ಅದೇ ರೀತಿ ಅನುಷ್ಠಾನ ಮಾಡಬೇಕು. ನಾವು ಮಾಡಿದ್ರೆ ಅದರ ಫಲ ಬರುತ್ತೆ ಹೊರತು ಇದರ ಫಲ ಬರಲ್ಲ. ಇನ್ನೊಂದು ವಸ್ತುತಂತ್ರ. ವಸ್ತುತಂತ್ರ ಅಂದರೆ ಕೇಳತಕ್ಕಂಥ ಸಮಯದಲ್ಲೇ ಅರ್ಥ ಆಗ್ಬಿಡುತ್ತೆ, ಮತ್ತೆ ಮಾಡತಕ್ಕಂಥ ಅವಶ್ಯಕತೆ ಏನಿರಲ್ಲ. ಹೌದಾ? ಆದ ಕಾರಣ ಎಲ್ಲಿ ಇದು ಕರ್ತೃತಂತ್ರ, ಯಾವುದು ವಸ್ತುತಂತ್ರ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆತ್ಮಜ್ಞಾನ ಅನ್ನತಕ್ಕ ವಸ್ತುತಂತ್ರ. ನಿನ್ನ ಸ್ವರೂಪ ಹೇಗಿದೆಯೋ ಹಾಗೆ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ಹೌದಾ? ಆದರೆ ನಿಮ್ಮ ಇಷ್ಟ ಪ್ರಕಾರ ಬದಲಾವಣೆ ಆಗಲ್ಲ. ಅದೇ ಕರ್ಮ ಸಾಧನ ಭಾಗ, ಕರ್ಮ ಭಾಗ ಹೇಳಿದಾಗ ಅದು ನಿಮ್ಮ ಮೇಲೆ ಅವಲಂಬಿಸಿದೆ. ಆದ ಕಾರಣ ಚೆನ್ನಾಗಿ ಶ್ರವಣ ಮಾಡಿ ಕನಿಷ್ಠ ಪಕ್ಷ ಆ ಸಾಧನೆಗಳನ್ನು ನಮ್ಮ ಜೀವನದಲ್ಲಿ ತಂದ್ಕೋಬೇಕು ಮೊದಲು. ಸೊ ಇದು ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಇಡೀ 18 ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥದ್ದು 4ನೇ ಅಧ್ಯಾಯದಲ್ಲಿ ಶಂಕರಾಚಾರ್ಯ ಬರೀತಾರೆ, ಯೋ ಅಯಂ ಯೋಗ ಅಧ್ಯಾಯತ್ವೇನ ಉಕ್ತ. ಅಂದರೆ 2 ಅಧ್ಯಾಯದಲ್ಲಿ, ಅಂದರೆ 2ನೇ ಅಧ್ಯಾಯ 3ನೇ ಅಧ್ಯಾಯ ಆದಮೇಲೆ 4ನೇ ಅಧ್ಯಾಯ ಪೀಠಿಕೆಯಲ್ಲಿ ಬರೀತಾರೆ. 1ನೇ ಅಧ್ಯಾಯ ಯಾವುದು? ಅರ್ಜುನ ವಿಷಾದ ಯೋಗ. ಹೌದಾ? ಅದಕ್ಕೂ ಕೆಳಗಡೆ ಹೇಳ್ತಾರೆ, ಹತ್ರ ಅರ್ಜುನ ಅಂತ ಗಳಬೇಕು ಅಂತಾರೆ.
ಅದೆಲ್ಲ ಅಲ್ಲ. ಅರ್ಜುನ ಹತ್ರ ಅವಾಗ ಯೋಗ ಆಗುತ್ತೆ ಅಂತಾರೆ. ವಿಷಾದ ಯೋಗ ಅಂದರೆ ಹೆಸರಿಟ್ಟಾರೆ. ಯಾಕೆಂದ್ರೆ ಮನುಷ್ಯನ ವಿಷಾದ ಅಂದರೆ ಏನು ಅಂತ ತಿಳಿಸಲಿಕ್ಕೋಸ್ಕರ ವಿಷಾದ ಯೋಗ ಅಂತಾರೆ. ಅರ್ಜುನ ಏನೋ ಸ್ಪೆಷಲಾಗಿ ಹಚ್ಬಿಟ್ಟ ಅಲ್ಲ. ನಾವು ಹೇಳ್ತೀವಿ ಯಾವುದಕ್ಕೋಸ್ಕರ, ನಾನು ನನ್ನದನ್ನಕ್ಕೋಸ್ಕರ ಹೇಳ್ತಾ ಇದ್ವಿ. ನಮ್ಮ ಸಮಸ್ಯೆನೂ ಇದೆ, ಅರ್ಜುನ ಸಮಸ್ಯೆನೂ ಇದೆ. ಸೊ 2ನೇ ಅಧ್ಯಾಯದಲ್ಲಿ ನೀವು ಯಾರು ಓಡಾಡತಕ್ಕಂಥ ಅವಶ್ಯಕತೆ ಇಲ್ಲ, ಯಾರು ಸಾಯೋರಿಲ್ಲ ಅಂತ ಆ ತತ್ವವನ್ನು ತಿಳಿಸ್ಕೊಟ್ಟ. ಇದನ್ನೇ ಜ್ಞಾನನಿಷ್ಠ ಲಕ್ಷಣ ಸನ್ಯಾಸ. ಏನಪ್ಪ ತತ್ವ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಸಾವಿಲ್ಲ. ಏನು ನೋಡ್ತಾ ಇದ್ದೀವಿ ಸಾಯೋರ ದಿವಸ ಯಾರಿಗೂ ಸಾವಿಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಇದೆಯೇ? ಇಲ್ಲಿ ಕೂತ್ಕೊಂಡು ನೀವು ಹೇಳಿಬಿಟ್ರೆ ಎಲ್ರಿಗೂ ಸಾವು ನಿಂತೋಗುತ್ತೆ ಅಂದರೆ ನಿಮ್ಮ ಅನುಭವನೇ ನೋಡ್ಕೊಳ್ಳಿ ಅಂತಾರೆ. ಏನು ದೇಹಿನೋ ಸ್ವಿನ್ನಿ ಚೆನ್ನಾಗಿ ನೋಡ್ಕೋಬೇಕು. ಇದನ್ನು ಏನು ಮತ್ತೆ ಹೇಳ್ತಿರ್ತಾರೆ, ಆ ಥರ ತಗೋಬಾರ್ದು. ನಿಜವಾಗಿ ಹೇಳಿದ್ದಾರೆ, ನಾವು ನೋಡ್ಕೊಂಡಿದ್ದೀವೋ? ನೋಡ್ಕೊಂಡಿದ್ರೆ ವೃತ್ತಿವಯ ಹೋಗಿದೆಯೋ? ಅಲ್ಲ, ದೇಹಿನೋ ಸ್ವಿನ್ಯತಾ ದೇಹಿ ಕೌಮಾರಂ ಯೌವನಂತರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತನ ಮುಖ್ಯತಿ. ಶರೀರದಲ್ಲಿ ಬಾಲ್ಯ ಯೌವನ 5 ಸಾಕು. ಬಾಲ್ಯ ಯೌವನ ವೃದ್ಧಾಪ್ಯ ಅಂತ ಬರ್ತಾ ಇದೆ. ಬಾಲ್ಯದಲ್ಲಿದ್ದಂಥ ಶರೀರ ಸಂಪೂರ್ಣವಾಗಿ ಯೌವನದಲ್ಲಿ ಬದಲಾವಣೆ ಆಗಿಬಿಡುತ್ತೆ. ಯೌವನದಲ್ಲಿದ್ದಂಥ ಶರೀರ ವೃದ್ಧಾಪ್ಯದಲ್ಲಿ ಬದಲಾವಣೆ ಆಗುತ್ತೆ. ಹೌದಾ? ಮತ್ತೆ ಬಾಲ್ಯದಲ್ಲಿದ್ದಂಥ ಮನಸ್ಸು ಬುದ್ಧಿ ಬದಲಾವಣೆ ಆಗುತ್ತೆ, ವ್ಯವಹಾರನೂ ಬದಲಾವಣೆ ಆಗುತ್ತೆ. ಯೌವನದಲ್ಲಿ ಬೇರೆ ವ್ಯವಹಾರ ಅಲ್ಲ. ಬಾಲ್ಯದಲ್ಲಿ ಜೋಲಿನಲ್ಲಿ ಹಾಕಿದ ಮಗು ತನ್ನ ಮನಮೋತ್ರ ತಾನೇ ಬಾಯಿಲಿಟ್ಕೊಳ್ಳುತ್ತೆ. ಯೌವನದಲ್ಲಿ ಬೇರೆ ಬಾಯಿಗೆ ತೋರಿಸಿ ತಾನಿಟ್ಕೊಳ್ಳಲ್ಲ. ಈಗಿನ ಕಾಲಕ್ಕೆ ಯುವಕರು ನೋಡಿಬಿಟ್ರೆ ಏನು ಅಧ್ವಾನ. ಯುವಕರು ಅಷ್ಟೇ, ಯುವತಿಯರು ಅಷ್ಟೇ. ಬಹಳ ಸಮಾಜ ವರಿಷ್ಠ ಆಗುತ್ತೆ. ಇಲ್ಲಿ ಬೇರೆ ಬಾಯಿಗೆ ಪ್ರಯತ್ನ ಮಾಡುತ್ತೆ. ಇನ್ನು ವೃದ್ಧಾಪ್ಯದಲ್ಲಿ ಮನಸ್ಸು ಬುದ್ಧಿ ಬದಲಾವಣೆ ಆಗಿದೆ. ಆದರೆ ವೃದ್ಧಾಪ್ಯದಲ್ಲಿರ್ತಕ್ಕಂಥ ಬುದ್ಧಿಗೆ ಬೆಲೆ ಇಲ್ಲ. ಯಾಕೆಂದರೆ ಅವ್ರ ಅನುಭವ ಬಂದಿದೆ. ಏನಂತ ಅನುಭವ? ವೆನ್ ಐ ಕೇಮ್ ಟು ನೋ ಮೈ ಎಲ್ಡರ್ಸ್ ವಾಸ್ ರೈಟ್, ಮೈ ಯಂಗ್ಸ್ಟರ್ಸ್ ಯು ಆರ್ ರಾಂಗ್. ಯಾವಾಗ ನನಗೆ ನಮ್ಮ ಹಿರಿಯರು ಹೇಳಿದಂತೆ ಜೀವನ ಮಾಡಿದರೆ ಚೆನ್ನಾಗಿರ್ತಿತ್ತು, ಅವ್ರ ಮಾತು ಕೇಳಿದ್ರೆ ಕೆಟ್ಟೆ ಅನ್ನತಕ್ಕಂಥ ತಿಳುವಳಿಕೆ ಬರುತ್ತೋ ಅವಾಗ ನನ್ನ ಮಕ್ಕಳು ಹೇಳ್ತಾರೆ ನಿಂಗೆ ಬುದ್ಧಿ ಇರೋದು ಅಂತ. ನಮ್ಮ ಹಿರಿಯರು ಹೇಳಿದಂತೆ ಜೀವನ ಮಾಡಿದರೆ ಚೆನ್ನಾಗಿರೋದು, ಆ ಮಾತು ಕೇಳಿದ್ರೆ ಕೆಟ್ಟೆ ಅಂತ ನನಗೆ ತಿಳುವಳಿಕೆ ಬರೋ ವರ್ಷಕ್ಕೆ ನನ್ನ ಮಕ್ಕಳು ಹೇಳ್ತಾರೆ ನಿಂಗೆ ಬುದ್ಧಿ ಇಲ್ಲ ಸುಂದರ ಅಂತ. ಅಂದರೆ ನಿಜವಾಗಿ ಬುದ್ಧಿ ಕರೆಕ್ಟು, ಅದ್ರ ಬೆಲೆ ಇಲ್ಲ ಅದಕ್ಕೆ ಅಲ್ಲ. ಅಷ್ಟೇ ಅಲ್ಲ, ನಮಗೂ ಪ್ರಪಂಚಕ್ಕೂ ನನಗೂ ಪ್ರಪಂಚಕ್ಕೆ ಇರತಕ್ಕ ಸಂಬಂಧದಲ್ಲೂ ಬಾಲ್ಯ ಯೌವನ ವೃದ್ಧಾಪ್ಯದಲ್ಲಿ ಬದಲಾವಣೆ ಆಗುತ್ತೆ. ಬಾಲ್ಯದಲ್ಲಿ ನಾನು ನಕ್ಕರೆ ಮನೆಗಿರೋರಿಗೆಲ್ಲ ಎಷ್ಟೋ ಸಂತೋಷ ಆಗುತ್ತೆ. ಮನೆಗಿರೋದ ನಗೋರು ಹೌದಾ? ಹತ್ರ ಎಲ್ಲ ಬಂದು ಕಾಲಿಟ್ಕೊಳ್ಳೋರು, ನಿಂಗೆ ಏನು ಬೇಕು ಹೇಳಿ ಕೊಡಿಸ್ತೀವಿ ಅಳಬೇಡ ಅಂತ ಕಾಲಿಟ್ಕೊಳ್ಳೋರು. ಇವಾಗ ವೃದ್ಧಾಪ್ಯದಲ್ಲಿ ಹತ್ರ ನಿಂಗೆ ಏನು ಬೇಕು ಹೇಳಿ ಕೊಡಿಸ್ತೀನಿ ಅಂತಾರೋ, ಸಾಯಿಲ್ಲ ಮುದುಕ ಅಂತಾರೆ ಅಷ್ಟೇ. ಬಟ್ ಇವರು ಅಷ್ಟೇ, ಹಿರಿಯರು ಅಷ್ಟೇ. ನಿಜ ಇವರು ಹಾಗೆ ಮಾಡ್ತಾರೆ. ಇವ್ರು ಯಾವತ್ತು ಅರ್ಥವೇ ಇರೋಲ್ಲ. ನಾನು ಎಷ್ಟೋ ಕಡೆ ಹೇಳ್ತೀನಿ, ಬೇಡ ಈ ಥರ ಮಾಡಬೇಡಿ, ಈ ಥರ ಮಾಡಿ. ಅದೇ ಯಾವುದೋ ಮುದುಕಿ ಪೆನ್ಷನ್ ಬರ್ತಿತ್ತು, ಅವ್ರ ಯಜಮಾನ್ರದ್ದು ಪೆನ್ಷನ್ ಬರ್ತಿತ್ತು, ಇರೋದು ಮಗನ ಮನೆಗೆ. ಅವ್ರಿಗೆ ಯಾವ ರೀತಿ ಇತ್ತು ಪರಿಸ್ಥಿತಿ ಅಂದರೆ ಗ್ಯಾಂಗ್ರೀನ್ ಆಗಿ ಕಾಲು ಕಟ್ ಮಾಡಿದ್ರು ಮಗನಿಗೆ. ಯಾಕೆ ಭಾಳ ಹೊತ್ತಾಡ್ತಿದ್ರು, ಬೆಂಗಳೂರಲ್ಲಿ ಆಪ್ರೇಷನ್ ಮಾಡಿಸಿಲ್ಲ ಮಾಡಿ. ಈ ಮುದುಕಿ ಮಾತ್ರ ಇವ್ರ ಮನೆಗೆ ತಿನ್ನೋದು, ಚೆನ್ನಾಗಿ ಇಲ್ಲದೆ ಇರೋದು, ಪೆನ್ಷನ್ ಮಾತ್ರ ಮಗಳಿಗೆ ಕೊಡೋದು. ನಾನು ಹೇಳ್ತಿದ್ದೆ ಬೇಡಿ, ಇವ್ರಿಗೂ ಅರ್ಧ ಕೊಡಿ, ಅವ್ರಿಗೂ ಅರ್ಧ ಕೊಡಿ, ಅಷ್ಟೆಲ್ಲ ಖರ್ಚಿದೆ, ಆ ಖರ್ಚಿಗೆ ನಾವು ಸ್ವಲ್ಪ ಸಹಾಯ ಮಾಡಿ. ಹೀಗಿದ್ದರೆ ವಿಶ್ವಾಸ ಬಂದು ಎಲ್ಲಿ ಬರುತ್ತೆ? ಅದ ಕಾರಣ ಬದಲಾಯಿಸ್ಕೋಬೇಕು.
ಮಗುವಾಗಿದ್ದಾಗ ಏನು ಬೇಕು ಕೇಳು ತಂದು ಕೊಡ್ತೀವಿ ನಾವು. ಇವಾಗ ಒಂದ್ಮೇಲೆ ಏನು ಬೇಕು ಕೇಳು ಅಂದರೆ 5,000 ಕೇಳ್ತಾರೆ, ಮತ್ತೆ ಮಗಳಿಗೆ ಕೊಡ್ತಾಳೆ ತಗೊಂಡು. ಅದಕ್ಕೆ ಸದ್ಯ ಹೋಗಿ ಸಾಕು ಅಂತಾರೆ. ಅದೇನಾಯಿತು, ಬಾಲ್ಯ ಯವನ ವೃದ್ಧಾಪ್ಯದಲ್ಲಿ ಎಲ್ಲೂ ಬದಲಾವಣೆ ಆಗಿದೆ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ನನಗೂ ಜಗತ್ತಿಗೆ ಸಂಬಂಧ ಎಲ್ಲ ಬದಲಾವಣೆ ಆಯಿತು. ಇಷ್ಟೆಲ್ಲ ಬದಲಾವಣೆ ಆದ್ರೂ ಆ ನಾನು ಅನ್ನತಕ್ಕಂಥದ್ದು ಅದು ಬದಲಾವಣೆ ಆಗಿದೆಯೋ? ಅದು ಒಂದು ವೇಳೆ ಬದಲಾವಣೆ ಆಗಿದ್ದೆ ವೃದ್ಧಾಪ್ಯದಲ್ಲಿ ಇವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟೆ ಅನ್ನತಕ್ಕಂಥ ದುಃಖ ಬರ್ತಿರ್ಲಿಲ್ಲ. ಹೌದಾ? ಅಂದ್ರೆ ಏನಾಯಿತು, ಶರೀರ ಎಷ್ಟೇ ಬದಲಾವಣೆ ಆದ್ರೂ ನಾನು ಅನ್ನೋದು ಬದಲಾವಣೆ ಆಗಿಲ್ಲ. ಆದ ಕಾರಣ ತಥಾ ದೇಹಾಂತರ ಪ್ರಾಪ್ತಿ. ಮತ್ತೊಂದು ಮೃತ್ಯು ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನೋ ಸತ್ತೋಗ್ಬಿಡ್ತೀವಿ, ಏನೋ ಆಗೋಗ್ಬಿಡುತ್ತೆ ಅಲ್ಲ. ಮೃತ್ಯು ಅಂದರೆ ಮತ್ತೊಂದು ಶರೀರಕ್ಕೆ ಹೋಗೋದು. ಈ ಶರೀರದಲ್ಲಿದ್ವಿ, ಇದು ನನ್ನ ಪ್ರಯೋಜನಕ್ಕೆ ಬರಲ್ಲ ಅಂತ ಜೀವಿನ ನಿಶ್ಚಯ ಮಾಡುತ್ತೆ. ನಿಶ್ಚಯ ಮಾಡಿ ನನ್ನ ಸಂಸ್ಕಾರಕ್ಕೆ ಯಾವ ಶರೀರ ಸರಿ ಹೋಗುತ್ತೆ ಅಂತ ಹುಡುಕಿಕೊಂಡು ಅಲ್ಲಿ ಹೊಟ್ಟೋಗುತ್ತೆ. ಮತ್ತು ನಾನು ಹೇಳಿದೆ, ಶರೀರ ಪಂಚಮಹಾಭೂತಗಳು, ಪಂಚಮಹಾಭೂತದಲ್ಲಿ ಸೇರೋಗುತ್ತೆ. ಅದೇನು ನಷ್ಟ ಆಗಲ್ಲ. ಸೂಕ್ಷ್ಮ ಶರೀರ ಮತ್ತೊಂದು ಶರೀರಕ್ಕೆ ಹೋಗುತ್ತೆ. ಇನ್ನು ಸ್ವರೂಪ ಅನ್ನತಕ್ಕಂಥದ್ದು ಅದಕ್ಕೇನಾಗೋದೇ ಇಲ್ಲ. ಮತ್ತು ಇನ್ಯಾಕೆ ಓಡಾಡ್ತೀವಿ? ಇದು ಕೆಟ್ಟಿದೆ ತಲೆ, ವಿಚಾರ ಮಾಡಲಿಲ್ಲ. ಯಾರು ಹೋದ್ರು ಅಂದಾಗ ಅಲ್ಲ, ಯಾಕೆ ಹೋದ್ರು ಅಂತೀರಾ? ಯಾವುದು ನೋಡಿ ನಮ್ಮವ್ರು ಉಟ್ಕೊಂಡಿದ್ದು ಅದಲ್ಲೇ ಇದೆಯೋ ಇಲ್ಲ. ಮತ್ತಿನ್ನು ಹೋದ್ರೆ ಯಾವುದೋ ಒಂದು ಖಾಲಿ ಮಾಡಿ ಹೋಗಿದೆ ಅಂದಾಗ ಶರೀರವೇ ನಾನಲ್ಲ. ಆಯ್ತು ಸ್ವಾಮಿ, ಸ್ವಲ್ಪ ಅರ್ಥವಾಯಿತು. ಅದೇ ಶೀತ, ಉಷ್ಣ, ಸುಖ, ದುಃಖ, ಮಾನ, ಅವಮಾನ ಇವುಗಳೆಲ್ಲ ಇದ್ದಷ್ಟು ಕಾಲ ಬದಲಾಡೋಕೆ ಅಂದರೆ ಏನು ಹೇಳಿದ ಪರಮಾತ್ಮ, ಆಗಮ ಅಪಾಯಿ, ಬಂದು ಹೋಗುತ್ತೆ, ಯಾವುದು ಶಾಶ್ವತವಾಗಿರೋದು. ಸುಖ ಇಟ್ಕೋಬೇಕು ಅಂತೀವಿ, ಸಂತೋಷ ಇಟ್ಕೋಬೇಕು ಅಂತೀವಿ, ಅದು ಇರಲ್ಲ. ದುಃಖನೂ ಇರಲ್ಲ. ನಾವು ಇಟ್ಕೋಬೇಕು ಅನ್ನಲ್ಲ, ಅದು ದುಃಖನೂ ಹೊರಟೋಗುತ್ತೆ, ಸುಖ ಅನ್ನೋದು ಹೊರಟೋಗುತ್ತೆ, ಬರುತ್ತೆ ಹೋಗುತ್ತೆ. ಯಾವುದು ಬರುತ್ತೋ ಹೋಗುತ್ತೋ ಅದಕ್ಕೆ ದುಃಖ ಪಡಬೇಕು. ಇವಾಗ ನಮ್ಮ ದೇಶದಲ್ಲಿ ಕರೆಂಟು ನಾವು ಬಂದಾಗ ಇಲ್ಲಿದೆ ಕರೆಂಟು ಏನೋ ಬಂತು ಅಂತ ಇಟ್ಕೊಂಡು ಮತ್ತೆ ಯಾವಾಗ ಹೋಗುತ್ತೋ, ಕರೆಂಟ್ ಹೋದಾಗೆಲ್ಲ ನಾವು ಅಳ್ತೀವೋ, ಅಯ್ಯೋ ಹೋಯ್ತು ಕರೆಂಟು ಅಂತ. ಇದ್ರೆ ಆಶ್ಚರ್ಯ ಪಡಬೇಕು, ಏನು ಕರೆಂಟ್ ಹೋಗಿಲ್ವೇ ಅಂತ. ಹೋದರೆ ಅದು ಮಾಮೂಲು. ಅದೇ ರೀತಿ ಹುಟ್ಟಿದ ಮೇಲೆ ಕಷ್ಟ, ಸುಖ, ಮಾನ, ಅವಮಾನ ಅಂತಕ್ಕಂಥ ಬಂದೇ ಬರುತ್ತೆ. ಕಷ್ಟ, ಸುಖ, ಮಾನ, ಅವಮಾನ ಅಂತ ಒಂದು ಇಲ್ಲದಿರ ಯಾರ ಜೀವನೂ ಇರಲ್ಲ. ಹೌದಾ? ಆದ ಕಾರಣ ತಾನು ತಿತಿಕ್ಷಸ ಭಾರತ, ಅದನ್ನು ಸಹಿಸ್ಕೋ. ತಿತಿಕ್ಷ ಅಂದರೆ ಸಹನಂ ಸರ್ವ ದುಃಖಾನ ಅಪ್ರತಿಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷ ಕ್ರಿಯತೆ. ಹೊರಗಿನ ಜಗತ್ತಿಂದ ಏನೇನು ಬರುತ್ತೋ ಅದೆಲ್ಲ ಸಹಿಸ್ಕೋಬೇಕು. ಫೋನೆಲ್ಲ ಆಫ್ ಮಾಡಿ ಕೂತ್ಬಿಡಿ, 1 ಗಂಟೆ ಬಿಟ್ಬಿಡಿ ಪ್ರಪಂಚನ, ಏಕಾಗ್ರತೆಯಿಂದ ಕೇಳಿ, ಎಲ್ಲ ಆಫ್ ಮಾಡಿಬಿಡಿ. ಸಹನ ಸರ್ವ ದುಃಖ, ಹೊರಗಿನ ಪ್ರಪಂಚ ಏನು ಬರುತ್ತೋ ಅದನ್ನೆಲ್ಲ ಸಹಿಸ್ಕೊ. ಯಾವ ರೀತಿ ಸಹಿಸ್ಕೊಳ್ತೀವಿ ನಾವು? ಅವನು ನನಗೆ ಕತ್ತೆಯಿಂದ ಜಾಡ್ ಸೊದ್ದುಬಿಟ್ಟೆ, ಆವಾಗ ನಿಮ್ಗೆ ಸಮಾಧಾನ. ಈ ರೀತಿ ಅಲ್ಲ, ಅಪ್ರತಿಕಾರ ಪೂರ್ವಕಂ, ಯಾವ ಪ್ರತಿಕಾರ ಮಾಡಿದಿರ ಸಹಿಸ್ಕೊ. ಒಂದು ಕೆಲಸ ಮಾಡ್ತೀವಿ. ಈಗ ಈ ಥರ ಸಂದರ್ಭದಲ್ಲಿ ಮನೆಗೇನೋ ಜಗಳ ಆಯಿತು, ಸುಮ್ಮನೆ ನಡಿ, ಯಾಕೆಂದರೆ ಸ್ವಾಮಿ ಪ್ರವಾಸಕ್ಕೆ ಹೋಗೋಣ, ಇದೆಲ್ಲ ತಲೆ ಕೆಡಿಸ್ಕೊಂಡು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಬಂದ್ಬಿಡ್ತೀವಿ. ಇಲ್ಲಿ ಬಂದು ನಾನು ಯಾಕೆ ಸುಮ್ಮನೆ ಆಗಿಬಿಟ್ಟೆ, ನಾನು ಸುಮ್ಮನೆ ಮತ್ತೆ ಅವ್ರ ತಲೆ ಮೇಲೆ ಕೂತ್ಕೊಳ್ತಾರೆ. ನಾನು ತಿರುಗಿ ಅಂದ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ಇಲ್ಲಿ ಯೋಚನೆ ಮಾಡ್ತಿರ್ತೀವಿ. ಚಿಂತಾ ವಿಲಾಪರಹಿತಂ, ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡಬಾರ್ದು. ಈ ರೀತಿ ಇದ್ರೆ ಜೀವನದಲ್ಲಿ ನೆಮ್ಮದಿಯಾಗಿರ್ತೀವಿ.
ಅದನ್ನು ತಿತಿಕ್ಷೆ ಅಂತಾರೆ. ಅದ ಕಾರಣ ಬಂದು ಹೋಗತಕ್ಕ ಏನು ಗಲಾಟೆ ಮಾಡ್ತಾರೆ. ಸ್ವಲ್ಪ ಜಲ್ಕೊಮ್ಮ, ನೀವೇ ಸ್ವಲ್ಪ ಜಲ್ಕೊಡಿ. ನೀವು ಕೂತ್ಕೊಳ್ಳೋಕ್ಕೆ ಬರಲಿಲ್ಲ 41 ದಿವಸ. ಅದು ಸರಿ. ಸೊ ಇದು ತಿತಿಕ್ಷೆ ಅಂದರೆ ಏನು ನಡೆಯುತ್ತೋ ಅದನ್ನು ಒಪ್ಕೋಬೇಕು. ಸ್ವಾಮೀಜಿ ನಿಮಗೆಲ್ಲ ತಿತಿಕ್ಷೆ ನಿಜನೇ. ಹೇಗೆ ಕೇಳ ಕೂತಿದ್ದೀವಿ ಅಂದರೆ ಮತ್ತೆ ಡಿಸ್ಟರ್ಬೆನ್ಸ್ ಆಗಬಾರ್ದು. ಚಿಂತಾವಿಲ್ಲ ಪ್ರೇರಿತ ಅಂತ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಬಾರ್ದು. ಈ ರೀತಿ ಸಹಿಸ್ಕೋ ಅಂತಾನೆ. ಹೌದಾ? ಅದರಲ್ಲಿ ಇನ್ನೊಂದಿದೆ, ಆ ಸಹಿಸ್ಕೊಳ್ಳೋದ್ರಲ್ಲಿ ಕಷ್ಟ, ಸುಖ, ಮಾನ, ಅವಮಾನ ಅಂತಕ್ಕಂಥದ್ದು ಹೊರಗಿನ ಜಗತ್ತಲ್ಲಿಲ್ಲ. ಹೊರಗಿನ ಜಗತ್ತಲ್ಲೆಲ್ಲೂ ಇಲ್ಲ, ನಿನ್ನಲ್ಲೇ ಇದೆ ಅವೆಲ್ಲ. ಮನಸ್ಸಿನ ಅಲೆಗಳು. ಈಗ ಅವಮಾನ ಆಯಿತು ಅಂತೀವಿ, ಹೌದಾ? ಅವರಿಂದಲೇ ಇಷ್ಟು ಅವಮಾನ ಆಗಿತ್ತು ಅಂತೇನು ಅಂತೀವಿ. ನಿನ್ನಿಂದಲೇ ನಿಂಗೆ ಅವಮಾನ ಆಯಿತು. ಲಾವೋತ್ಸು ಅಂತ ಬರೀತಾರೆ, ಚೈನೀಸ್ ಫಿಲಾಸಫಿ. 85 ವಯಸ್ಸಲ್ಲಿ ಹೇಳ್ತಾರೆ ಅವರು, ನನಗೆ ಇಷ್ಟು ತನಕ ಯಾರು ಅವಮಾನ ಮಾಡಿಲ್ಲ. 85 ಏನೆಲ್ಲ ಅರ್ಥ ಆಗಿರೋದು. 85ನೇ ವಯಸ್ಸು ನಿಮ್ಗೆ ಯಾರು ಅವಮಾನ ಮಾಡಲಿಲ್ವಾ? ಯಾಕೆ? ನಾನು ಮರ್ಯಾದೆ ಬೇಕು ಅಂದ್ಕೊಳ್ಳೇ ಇಲ್ಲ. ಅರ್ಥ ಐತೆ? ನಾವು ಮರ್ಯಾದೆ ಬೇಕು 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 ಅಂತಿರ್ತೀವಿ, ಅದಕ್ಕೆ ಅವಮಾನ ಆಯಿತು ಅಂತೀವಿ. ನೀವು ಮರ್ಯಾದೆ ಅನ್ನೋದನ್ನೇ ನಿರೀಕ್ಷೆ ಮಾಡಲಿಲ್ಲ ನಾನು, ಅದಕ್ಕೆ ಯಾರು ಅವಮಾನ ಮಾಡೋಕ್ಕಾಗಿಲ್ಲ. ಹೌದಾ? ಆದ್ರೂ ಕಷ್ಟ, ಸುಖ, ಮಾನ, ಅವಮಾನ ಅನ್ನತಕ್ಕಂಥದ್ದು ಹೊರಗಿನ ಪ್ರಪಂಚದ ವಸ್ತುಗಳಲ್ಲ, ಮನಸ್ಸಿನಲ್ಲಿರ್ತಕ್ಕಂಥ ಅಲೆಗಳು. ಹೌದಾ? ಅನುಕೂಲವಾದಂಥ ಪರಿಸ್ಥಿತಿ ಬಂದರೆ ಮತ್ತೆ ಆಫ್ ಮಾಡಿ ಕೂತ್ಕೊಳ್ಳಿ, ಕೇಳಿಸುತ್ತಾನೆ. ಫೋನ್ ಆಫ್ ಮಾಡಿ ಕೂತ್ಕೊಳ್ಳಿ, ಮಧ್ಯೆ ಓಡಾಡಬೇಡಿ. ಮನಸ್ಸಿನಲ್ಲಿ ಕಷ್ಟ, ಸುಖ, ಮಾನ, ಅವಮಾನ ಅಂತ ಬರ್ತಿದೆ. ಅಲ್ಲಿ ಕೇವಲ ಮನಸ್ಸಿನ ಅಲೆನೇ ಹೊರತು, ವೃತ್ತಿ, ಪ್ರತ್ಯಯ, ಆಲೋಚನೆನೇ ಹೊರತು ವಸ್ತು ರೂಪದಲ್ಲಿಲ್ಲ. ಬರುತ್ತೆ, ಹೊಟ್ಟೋಗುತ್ತೆ, ಬರುತ್ತೆ, ಹೊಟ್ಟೋಗುತ್ತೆ. ಈಗ ಬಂದು ಹೋಗ್ತಾ ಇದೆ ಅಂದರೆ ಕಷ್ಟ ಅನ್ನೋದು ಬಂದಾಗ ನೀವು ಬಂದ್ರಿ, ಕಷ್ಟ ಅನ್ನೋದು ಹೊಟ್ಟೋದ ಮನಸ್ಸಿನಲ್ಲಿ ನೀವು ಹೊಟ್ಟೋದ್ರೋ ಅಥವಾ ನೀವು ಇರ್ತೀರೋ? ಹೌದಲ್ಲ? ನಮ್ಮ ತಲೆಯಲ್ಲಿ ವೃತ್ತಿ ಪ್ರವಾಹ ಬರ್ತಾ ಇದೆ. ಇದನ್ನೆಲ್ಲ ನೋಡ್ತಿರ್ತಕ್ಕಂಥ ನನಗೆ ನಿಜವಾದ ಅಂಟಿಲ್ಲ. ಬರುತ್ತೆ, ಹೊಟ್ಟೋಗುತ್ತೆ. ನದಿ ದಂಡೆ ಮೇಲೆ ಆಶ್ರಮ ಮಾಡೋರು ಪೂರ್ವದಲ್ಲಿ. ಯಾಕಪ್ಪ ಅಂದರೆ ಆ ನದಿ ನೀರು ಹರಿಯೋದನ್ನೇ ನೋಡ್ತಾ ಕೂತಿರೋರು. ಆಮೇಲೆ ಕಣ್ಣು ಮುಚ್ಕೊಂಡು ಒಳಗಡೆ ನದಿ ನೋಡೋರು. ಒಳಗಡೆ ನದಿ ಯಾವುದು? ಮನಸ್ಸಿನ ಅಲೆಗಳನ್ನೇ ನೋಡ್ತಾ ಕೂತಿರೋರು. ನೀವು ಆ ರೀತಿ ಅಭ್ಯಾಸ ಮಾಡಿ, ದಿವಸ ಒಂದು ಸ್ವಲ್ಪ ಹೊತ್ತು ನಿಮ್ಮ ಮನಸ್ಸನ್ನು ನೀವು ನೋಡ್ತಾ ಕೂತೀರಿ. ನಿಜವಾಗಿ ಭಾಳಷ್ಟು ಒಳ್ಳೆಯ ಅಭ್ಯಾಸ. ನೋಡ್ತಾ ಕೂತೀರಿ. ಇದನ್ನ ಸಂಬಂಧ ಇದೆ ಅಂತ ಅಂದ್ಕೊಳ್ತೀರಾ? ಅಥವಾ ಇದು ಒಳ್ಳೆ ಆಲೋಚನೆ ಬಂತು, ಇದು ಕೆಟ್ಟ ಆಲೋಚನೆ ಅಂತ ಈ ರೀತಿ ಏನು ಮಾಡ್ದಿರ ಸುಮ್ಮನೆ ನೋಡ್ತಾ ಕೂತೀರಿ. ಬರ್ತಾ ಬರ್ತಾ ವೃತ್ತಿ ಪ್ರವಾಹ ಕಮ್ಮಿ ಆಗಿಬಿಡುತ್ತೆ. ಒಂದು ಅಲೆ ಬರುತ್ತೆ, ಮತ್ತು ಇನ್ನೊಂದು ಬರಬೇಕಾದ್ರೆ ಭಾಳಷ್ಟು ಟೈಮ್ ತಗೊಳುತ್ತೆ. ಈ ಎರಡರ ಮಧ್ಯೆ, ಎರಡು ವೃತ್ತಿಗಳ ಮಧ್ಯೆ ಶಾಂತವಾಗಿರ್ತೀವಿ. ಆ ರೀತಿ ದೀರ್ಘಕಾಲ ಶಾಂತವಾಗಿರ್ಲಿಕ್ಕೆ ಸಾಧ್ಯವಾದರೆ ಆಗ ತತ್ವ ಅರ್ಥ ಆಗುತ್ತೆ. ಹೌದಾ? ಆದ ಕಾರಣ ಆಗಮ ಅಪ್ಪ ಈ ಸಹಿಸ್ಕೋ, ಆಯ್ತಪ್ಪ, ಆ ಬಂದಾಗ ಆದರೂ ಬದಲಾಡೋಕೆ ಓಡೋ. ಒಂದು ಕ್ಷಣ ಇರುತ್ತೆ ಅಂತ ಇಟ್ಕೋ, ಆ ಕ್ಷಣವಾದರೂ ಬದಲಾಡೋಕೆ ಓಡೋ.
ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತ ಉಭಯೋರಪಿ ದೃಷ್ಟೋಂತಹ ತ್ವನಯೋ ತತ್ವದರ್ಶಿವಿ. ಅಪ್ಪ, ಈ ಪ್ರಪಂಚ ಅನ್ನತಕ್ಕಂಥದ್ದು ನಿಜವಾಗ್ಲೂ ಇರೋದಲ್ಲ. ನ ಅಸತಃ ಭಾವ ವಿದ್ಯತೆ, ಅಸತ್ತಾಗಿರ್ತಕ್ಕ ಇರುವಿಕೆ ಅನ್ನೋದಿಲ್ಲ. ಯಾವುದಿದೆಯೋ ಅದು ಇಲ್ದಿರ ಹೋಗಲ್ಲ. ಅರ್ಥೋಗತಿ ಮಾತುಗಳು. ಯಾವುದಿದೆಯೋ ಅದು ಇಲ್ದಿರ ಹೋಗಲ್ಲ. ಯಾವುದಿಲ್ವೋ ಇರುವಂತೆ ಕಂಡ್ರೂ ಅದಿಲ್ಲ. ಅಂದಾಗ ಈ ನಾಮರೂಪಾತ್ಮಕ ಪ್ರಪಂಚ ಅನ್ನತಕ್ಕಂಥದ್ದು ಅವತ್ತಿನಲ್ಲೇ ಕಾಣುತ್ತೆ. ಈ ನಿಜವಾಗ್ಲೂ ತಲೆಗೆ ಹೋದರೆ ಭಾಳಷ್ಟು ಉದ್ಧಾರ ಆಗ್ಬಿಡ್ತೀವಿ ನಾವು. ಬಟ್ ಎಷ್ಟೇ ಕೇಳಿದ್ರು ಅಲ್ಲ. ಯಾರೋ ಒಬ್ಬ ಪರಮಾತ್ಮ ಚಿಂತಾವಣೆ ನನಗೊಬ್ಬರಿಗೆ ಅರ್ಥ ಆಗಿದೆ, ಯಾವ ಬ್ರಾಹ್ಮಣನಿಗೂ ಅರ್ಥ ಆಗಿಲ್ಲ ಅಂತಿದ್ರು. ನನಗೆ ಅವತ್ತೇನು ಹೇಳೋಕ್ಕೋಗಿಲ್ಲ ನಾನು. ಆ ಮಾತುಗಳು ನನಗೇನು ಅನಿಸೋದು, ಬ್ರಾಹ್ಮಣರಿಗೆ ಅರ್ಥ ಆಗಿದೆಯಲ್ಲ ಬಿಡು, ಬಟ್ ನಿನ್ನಂತೂ ಶೂದ್ರ ಅನುಭೂತಿ ಹೋಗಲಿಲ್ಲ. ಪರಮಾತ್ಮ ಚಿಂತಾವಣೆ ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ನಾನು ಶೂದ್ರ ಅಂದ್ಕೊಂಡ್ರೆ ನಿನ್ನ ಪರಮಾತ್ಮ ಚಿಂತಾವಣೆ ಎಲ್ಲ ಅರ್ಥ ಆಗಿದೆ. ಅದ ಕಾರಣ ಸುಲಭ, ನೀವೆಲ್ಲರೂ ಪ್ರತಿಯೊಬ್ಬರು ನೋಡ್ಕೊಳ್ಳಿ. ಅನಾದಿ ಕಾಲದ ಪ್ರಪಂಚ ಇದೆ, ಅನಂತ ಕಾಲದ ತನಕ ಇರುತ್ತೆ. ಈ ಪ್ರಪಂಚದಲ್ಲಿ ನಾನು ಹುಟ್ಟಿ ಸಾಯ್ತೀನಿ ಅಂತ ಅಂದ್ಕೊಂಡಿದ್ದೀವಿ, ಹೌದಾ? ಈ ಪ್ರಪಂಚ ನಿಮ್ಮ ಎಚ್ಚರದಲ್ಲೇ ಇದೆಯೋ, ನಿಮ್ಮ ಎಚ್ಚರ ಬಿಟ್ಟುಬಿಟ್ಟು ಸ್ವತಂತ್ರವಾಗಿದೆಯೋ? ಅದು ನಮಗೇನು ಅನಿಸುತ್ತೆ, ಸಾಮಾನ್ಯವಾಗಿ ಸ್ವತಂತ್ರವಾಗಿದೆ. ಅಲ್ಲ, ನಾನು ನಿದ್ದೆ ಮಾಡಿದ್ರೆ ನಮ್ಮ ಮನೆಯಲ್ಲಲ್ವೇ, ಕಾರಿನಲ್ಲಿ ಇರಲ್ವೇ, ದೊಡ್ಡಬಳ್ಳಾಪುರ ಇರಲ್ವೇ, ಕರ್ನಾಟಕ ಇರಲ್ವೇ, ಇಂಡಿಯಾ ದೇಶ ಇರಲ್ವೇ, ನಾನು ನಿದ್ದೆ ಮಾಡಿಬಿಟ್ರೆ ಅಂತೀವಿ. ಇದೆಲ್ಲ ನನ್ನ ಎಚ್ಚರದಲ್ಲೇ ಕಾಣುತ್ತೆ ಹೊರತು ನಿದ್ದೆನಲ್ಲಿ ಕಾಣುತ್ತೇವ? ಕಾಣಲ್ಲ ಸ್ವಾಮೀಜಿ. ಆದರೆ ಇದೆ, ನಿದ್ದೆ ಮಾಡ್ತಿರ್ತೀವ ಕಾರಣ ಕಾಣಲ್ಲ ಅಂತೀವಿ. ಹೋಲಿ, ಹಾಗಾದ್ರೆ ಅನ್ಸುತ್ತೆ ಈಗ ನಮಗೆ ಆ ಕಬೋರ್ಡಲ್ಲಿ ಏನೇನು ಇಟ್ಟೋ ಗೊತ್ತಿಲ್ಲ, ಹೌದಾ? ಏನೋ ಇದೆ, ಬಾಗಿಲು ಅಡ್ಡ ಇದೆ, ಆದ ಕಾರಣ ಕಾಣ್ತಿಲ್ಲ ಅನ್ನೋ ಅನುಭವ ಇದೆ. ಅದೇ ರೀತಿ ನಿದ್ದೆಯಲ್ಲಿ ಪ್ರಪಂಚ ಇದೆ, ನಿದ್ದೆಯನ್ನು ತೆರೆ ಅಡ್ಡ ಬಂದಿದೆ ನನಗೆ, ಅದಕ್ಕೋಸ್ಕರ ಪ್ರಪಂಚ ಕಾಣ್ತಿಲ್ಲ ಅಂತ ಅನಿಸುತ್ತೋ ಅಲ್ಲಿ. ಪ್ರಪಂಚ ಅನ್ನತಕ್ಕಂದ್ರೆ ನಿಮ್ಮ ಅವಸ್ಥೆಯಲ್ಲಿ ಕಾಣುತ್ತೆ, ಇಲ್ಲವಾಗುತ್ತೆ. ಯಾವ ರೀತಿ ಕನಸಿನ ಪ್ರಪಂಚ ಕನಸಲ್ಲಿ ಕಾಣಿಸ್ಕೊಂಡು ಅನಾದಿ ಅನಂತ ಅನಿಸುತ್ತೋ, ಮತ್ತೆ ಇಲ್ಲವಾಗುತ್ತೋ, ಅದೇ ರೀತಿ ಇದನ್ನು. ಆದ ಕಾರಣ ಅಸತ್ತಾಗಿರ್ತಕ್ಕಂಥ ಪ್ರಪಂಚಕ್ಕೆ ಮಾನವ ಅವಮಾನಕ್ಕೆ ಯಾವ ಇರಬೇಕಿಲ್ಲ. ಮತ್ತು ಯಾವುದಿದೆಯೋ, ಯಾವುದಿದೆ, ನಾನು ನನ್ನ ಪ್ರಪಂಚವನ್ನು ತೆಗೆದಾಕ್ಬಿಟ್ರಿ ನಿದ್ದೆನಲ್ಲಿ. ಅದು ನೀವು ಇದ್ದೀರೋ ಇಲ್ಲೋ, ಅದನ್ನು ತೆಗೆದಾಕ್ಬಿಡಿ. ಇವರು ಎಷ್ಟು ಅನುಭವಪೂರ್ವಕ ತಿಳಿಸ್ಕೊಡ್ತಾರೆ ಅಂದರೆ ಗ್ರಂಥಗಳಲ್ಲಿ ನಾನು ನಮ್ಮ ಪ್ರಪಂಚನ ಕೊಡ್ಕೊಳ್ತೀವಿ, ಹೌದಾ? ಮತ್ತೆ ಕನಸಲ್ಲಿ ನಾನು ನನ್ನ ಪ್ರಪಂಚ ಶುರುವಾಗುತ್ತೆ, ಅದನ್ನು ಕೊಡ್ಕೊಳ್ತೀವಿ. ನಿದ್ದೆ ಎಂದಾಗ ಯಾವ ಪ್ರಪಂಚ ಇದೆ, ಬಟ್ ನಿದ್ದೆಯನ್ನು ಏನಿದೆಯೋ ಅದನ್ನು ತೆಗೆದಾಕ್ಬಿಡಿ ನೋಡೋಣ. ಯಾಕೆ? ಅದೇ ಇರತಕ್ಕಂಥದ್ದು. ಅಂದರೆ ನೀನೇ ಇರೋದು. ನೀನೇ ಅಂದರೆ ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ನಾನಂದೇನು ಅಂದ್ಕೊಂಡ್ರಿ, ಅದಲ್ಲ. ಎಲ್ಲವನ್ನು ಕೊಡ್ಕೊಂಡಿರ್ತಕ್ಕಂಥ ಅಮೃತ ಸ್ವರೂಪ. ಇದನ್ನು ಪರಮಾತ್ಮ 2ನೇ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟ. ಅದನ್ನೇ ನಾನಿಷ್ಠ ಲಕ್ಷಣ ಸನ್ಯಾಸ, ಆ ಜ್ಞಾನ ಅನ್ನತಕ್ಕಂಥದ್ದು ತಿಳಿಸ್ಕೊಟ್ಟ. ಮತ್ತು ಕರ್ಮಯೋಗೋಪಾಯ ತತ್ಪ್ರಾಪ್ತಿ ಉಪಾಯ. ಇದು ನಮ್ಗೆ ಅರ್ಥ ಆಗಬೇಕಾದ್ರೆ ಕರ್ಮಯೋಗ ಸಾಧನೆ. ಕರ್ಮಯೋಗ ಸಾಧನೆ ಅಂದಾಗ ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಇದ್ದರೆ ಇಷ್ಟಾನಿಷ್ಟ ಪರಗಳಲ್ಲಿ ಮನಸ್ಸನ್ನು ಸಮಾಧಾನ ಇಟ್ಕೊಂಡು ಪರಮಾತ್ಮನೇ ನೀವು ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಯಾವ ಕರ್ಮ ಮಾಡಿದ್ರು ಸ್ವಾಮೀಜಿ ಹೇಳಿದ ಮನಸ್ಸಿಗೆ ತಂದ್ಕೊಂಡ್ರೆ ಸಾಕು. ನೋಡಿ, ಯಾರೋ ಸಾಧುಗಳು ಯಾರ ಮನೆಗೆ ಭಿಕ್ಷಕ್ಕೆ ಹೋಗ್ತಾರೆ. ಜಯದಯಾಲ್ ಗೋಯಲಂಕಾರ್ ಅಂತವರು ಗೀತಾ ಪ್ರೆಸ್
ಎಲ್ಲಿ ಗುಜರಾತಲ್ಲಿ ಓಪನ್ ಮಾಡಿದ್ರಲ್ಲ, ಅವ್ರ ಜೀವನದಲ್ಲಿ ಈ ಥರ ನಡೆಯುತ್ತೆ. ಯಾರೋ ಸಾಧು ಕೂತಿರ್ತಾರೆ ಜಯಂತಿ ಕಟ್ಟೆ ಮೇಲೆ, ಅಶ್ವತ್ಥ ಕಟ್ಟೆ ಮೇಲೆ ಕೂತಿರ್ತಾರೆ, ತಮ್ಮನ್ನು ಕಳಿಸ್ಕೊಡ್ತಾರೆ, ಹೋಗೋ ಕರ್ಕೊಂಬೋಗಂತ. ಇಲ್ಲಪ್ಪ ಇವತ್ತೇನೋ ನಿಮ್ಮ ಅಣ್ಣ ಕೊಡ್ತಾನೆ ಭಿಕ್ಷೆ, ನಾಳೆ ಯಾರು ಕೊಡ್ತಾರೆ, ಬರಲ್ಲ ಅಂತಾರೆ. ಇನ್ನೊಂದ್ಸಲ ಅವ್ರು ಹೇಳು, ನಿನ್ನೆ ಯಾರು ಕೊಟ್ಟರೋ ಅವ್ರಿಗೆ ಇವತ್ತು ಕೊಡ್ತಾರಂತೆ, ನಾಳೆನೂ ಅವ್ರಿಗೆ ಕೊಡ್ತಾರಂತೆ, ಬಾರ ಹಾಗಿದ್ಮೇಲೆ ಬರ್ತೀನಪ್ಪ ಅಂತಾರೆ. ಯಾಕೆ? ಅಂದು ನಿನ್ನ ಸಲಹಿದರಾರು ಮುಂದೆ ನಿನ್ನ ಸಲಹುವರಾರು, ಅಂದಿಂದೆಂದಿಗೂ ನಂದಿ ವಾಹನನಿದ್ದಾನೆ ಇದ್ದಾನೆ, ನಂದಿ ವಾಹನನಿದ್ದಾನೆ. ಯಾವುದೋ ಒಂದು ಶಕ್ತಿಯನ್ನು ತಕ್ಕ ನಮ್ಮ ಜೀವನದಲ್ಲಿ ನಿಶ್ಚಯ ತಗೊಳುತ್ತೆ. ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಿದೆ, ಅದನ್ನಿಲ್ಲ ಅಂತ ನಾವು ಹೇಳ್ಬೋದು, ಆದ್ರೂ ಅದು ಇಲ್ಲಿ ಆಗೋಲ್ಲ. ಆ ಶಕ್ತಿ ನಿಶ್ಚಯ ನಾವು ತಪ್ಪಿಸ್ಕೊಡಕ್ಕೂ ಆಗಲ್ಲ. ಅಷ್ಟೆಲ್ಲ ಒಂದು ಕೆಲಸ ಮಾಡಿದ್ರೆ ಇಡೀ ಅಸ್ತಿತ್ವ ನಿಮ್ಮ ಜೊತೆ ಕೆಲಸ ಮಾಡ್ತಿರುತ್ತೆ. ಅದೇ ರೀತಿ ನಮ್ಮ ಸಾಧು ಯಾರು ಮನೆಗೆ ಕರೆದ್ರಂತೆ, ಕರೆದು ಪರಮಾನ್ನ ಮಾಡಾಕಿದ್ರು. ಭಾಳ ಚೆನ್ನಾಗಿ ಮಾಡಾಕಿದ್ರು, ರುಚಿಯಾಗಿತ್ತು. ಶುಗರು ಇತ್ತೋ ಈಗ ಗೊತ್ತಿಲ್ಲ, ಒಟ್ಟ ಚೆನ್ನಾಗಿ ತಿಂದರು. ಯಾಕೆಂದ್ರೆ ಗೃಹಸ್ಥರು ಊಟ ಮಾಡಬೇಕಾದ್ರೆ ಸಂಕೋಚ ಪಡ್ತಾರೆ, ನಮ್ಮ ಮನೆಗೆ ಹೋಗಿ ತಿನ್ನನ್ ಬಿಡು, ಇವ್ರೇನು ಅಂದ್ಕೊಳ್ತಾರೋ ಏನು ಅಂತ. ಆದರೆ ಸನ್ಯಾಸಿಗಳು ನಮ್ಮ ಮನೆಗೆ ಹೋಗಿ ತಿನ್ನೋಣ ಅನ್ನೋ ಆಗಿಲ್ಲ, ಹೌದಾ? ಮತ್ತು ಇವ್ರೇನೋ ಅಂದ್ಕೊಳ್ಳಿ, ಪರಮಾತ್ಮ ಇವತ್ತು ಇವ್ರ ಮನೆಗೆ ಕೊಟ್ಟಿಯಾನೆ, ಎಷ್ಟು ಬೇಕೋ ಅಷ್ಟು ತಗೊಳ್ಳೋಣ ಅಂತ ನಿರ್ಲಿಪ್ತ ಊಟ ಮಾಡಿಬಿಡ್ತಾರೆ. ಆ ಥರ ತಿಂದರು. ಆ ಸೌಟಿಗೆ ನಮಸ್ಕಾರ ಮಾಡೋದು, ಸೌಟೆ ನೀನು ಪರಮಾನ್ನ ಕೊಟ್ಟೆ, ಧನ್ಯವಾದಗಳು ಅಂತ. ಆ ಸೌಟ್ ಹೇಳುತ್ತಂತೆ, ನನಗ ಯೋಗ್ಯತೆ ಇಲ್ಲ, ನೀವು ಆ ಮಹಾತಾಯಿ ಯಾರನ್ನ ನೀಡಿದ ಆಡಿಸ್ತಾರೋ ಆಕೆಗೆ ಹೇಳಿ. ಆಕೆಗೆ ಹೇಳಿದ್ರೆ ನನಗೂ ಅಯೋಗ್ಯತೆ ಇಲ್ಲ, ನಮ್ಮ ಯಜಮಾನ ಕೇಳಿದೆ ಸ್ವಾಮೀಜಿ ಭಿಕ್ಷಾ ಕೊಡ್ತೀನಿ ಅಂತ, ಎಸ್ ಅಂತ ಒಪ್ಕೊಂಡ್ರು. ಯಾಕೆಂದ್ರೆ ಇಬ್ಬರಿಗೂ ಆಸಕ್ತಿ ಇದ್ರೆ ಪರವಾಗಿಲ್ಲ, ಪುಣ್ಯ ಹೌದಾ? ಸಾಮಾನ್ಯವಾಗಿ ಇವ್ರಿಗೆ ಆಸಕ್ತಿ ಇದೆ, ಅವ್ರಿಗೆ ಆಸಕ್ತಿ ಅವ್ರಿಗಿದ್ದು ಇವ್ರಿಗಿರಲ್ಲ. ಅದಕ್ಕೆ ನೀನು ರಾಮಾಯಣ ಹೋಗಿ ಕೇಳ್ಕೊಂಬ, ಮನೆ ತನಕ ತರಬೇಡ ನೀನು ರಾಮಾಯಣ ಅಂತ ಅಂದಿರ, ಪರವಾಗಿಲ್ಲ ಕೊಡಿ, ಭಿಕ್ಷಾ ಕೊಡು ಅಂತ ಹೇಳಿದ್ರು. ಬೇಕಾದ ಪದಾರ್ಥಗಳು ತಂದುಕೊಟ್ರು. ಅದಕ್ಕೋಸ್ಕರ ನಾನು ಮಾಡ್ಲಿಕ್ಕೆ ಸಾಧ್ಯವಾಯಿತು. ನೀವು ಅವರು ನಮ್ಮ ಯಜಮಾನಿಗೆ ನಮಸ್ಕಾರ ಮಾಡಿ, ಯಜಮಾನಿಗೆ ನಮಸ್ಕಾರ ಮಾಡಿ. ಅವ್ರು ಹೇಳ್ತಾರೆ, ನನಗೂ ಆ ಯೋಗ್ಯತೆ ಇಲ್ಲ, ಇವ್ರನ್ನ ಯಾರೋ ಅಂಗಡಿ ಇಟ್ಕೊಂಡಿದ್ದ, ಪರಮಾನ ಮಾಡ್ಲಿಕ್ಕೆ ಬೇಕಾದಂಥ ಬೆಲ್ಲ ಕೊಬ್ಬರಿ ಎಲ್ಲ ಇತ್ತು, ಅದಕ್ಕೆ ನಾವು ಮಾಡ್ಲಿಕ್ಕೆ ಸಾಧ್ಯವಾಯಿತು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾವುದೋ ಏನೋ ಕತೆ ರಿಪೀಟ್ ಮಾಡ್ತೀರಲ್ಲ. ನಾವೇನೋ ಒಂದು ಕೆಲಸ ಮಾಡಿ ಎಷ್ಟು ಜನ ಸೇರಿರ್ತಾರೆ ಅದರಲ್ಲಿ. ಅಂಗಡಿನಲ್ಲಿ ಅದೆಲ್ಲ ಇತ್ತು, ಅದಕ್ಕೋಸ್ಕರ ಪರಮಾನ ಮಾಡಲಿಕ್ಕಾಯಿತು. ನೀವು ಅಂಗಡಿಯನ್ನು ನಮಸ್ಕಾರ ಮಾಡಿ. ಅಂಗಡಿಯನ್ನು ನಮಸ್ಕಾರ ಮಾಡಿದ್ರೆ, ನಮಗೂ ಆ ಯೋಗ್ಯತೆ ಇಲ್ಲ, ರೈತ ಬೆಳೆ ಬೆಳೆದ, ಅದಕ್ಕೋಸ್ಕರ ಮಾಡಲಿಕ್ಕೆ ಸಾಧ್ಯವಾಯಿತು. ನೀವು ಅವ್ರನ್ನ ನಮಸ್ಕಾರ ಮಾಡಿ. ಅಂಗಡಿಯವನಿಗೆ ಹೇಳ್ತಾನೆ, ರೈತ ಬೆಳೆ ಬೆಳೆದ, ನಾನು ಮಾಡಲಿಕ್ಕಾಯಿತು, ರೈತಿಗೆ ನಮಸ್ಕಾರ ಮಾಡಿ. ರೈತಿಗೆ ನಮಸ್ಕಾರ ಮಾಡಿದ್ರೆ ನನಗೇನು ಸಾಧ್ಯ? ಕಾಲಕ್ಕೆ ಮಳೆ ಬಂತು, ಪೃಥ್ವಿ ಬೆಳೆ ಕೊಟ್ಟರು, ಅದಕ್ಕೊಂದು ಪೃಥ್ವಿ ನಮಸ್ಕಾರ ಮಾಡಿ. ಪೃಥ್ವಿ ನಮಸ್ಕಾರ ಮಾಡಿದ್ರೆ ನನಗೂ ಆ ಯೋಗ್ಯತೆ ಇಲ್ಲ, ನಾನಿರೋದೇ ನೀರಲ್ಲಿ, ಕಾಲಕ್ಕೆ ಮಳೆ ಬಂದರೆ ಬೆಳೆ ಆಗೋದು, ಅದಕ್ಕೋಸ್ಕರ ನೀವು ನೀರಿಗೆ ನಮಸ್ಕಾರ ಮಾಡಿ. ನೀರಿಗೆ ನಮಸ್ಕಾರ ಮಾಡಿ ಹೇಳುತ್ತೆ, ನನಗೂ ಸ್ವತಂತ್ರ ಇಲ್ಲ, ನಾನು ಬಂದಿದ್ದೆ ಅಗ್ನಿಯಿಂದ, ನನ್ನ ಇರೋಕ್ಕಿನೂ ಅಗ್ನಿನೇ, ಅದಕ್ಕೋಸ್ಕರ ನೀವು ಅಗ್ನಿ ನಮಸ್ಕಾರ ಮಾಡಿ. ಅಗ್ನಿ ನಮಸ್ಕಾರ ಮಾಡಿದ್ರೆ ನಾನು ಬಂದಿದ್ದೆ ವಾಯುವಿಂದ, ಮತ್ತು ನಾನು ಪ್ರಜ್ವಲಿಸಬೇಕ ವಾಯು ಇದ್ದರೆ ನಾನು ಇರೋಕ್ಕೇನೇ ಇಲ್ಲ. ನೀವು ಗಾಳಿ ನಮಸ್ಕಾರ ಮಾಡಿ. ಗಾಳಿ ನಮಸ್ಕಾರ ಮಾಡಿದ್ರೆ ಅದು ಹೇಳುತ್ತೆ, ನಾನು ತಿರುಗೋದೇ ಆಕಾಶದಲ್ಲಿ, ನಾನು ಬಂದಿದ್ದು ಆಕಾಶದಿಂದ, ನಾನು ಇರೋಕ್ಕೆ ಆಕಾಶನೇ. ನೀವು ಆಕಾಶಕ್ಕೆ ನಮಸ್ಕಾರ ಮಾಡಿ. ಆಕಾಶಕ್ಕೆ ನಮಸ್ಕಾರ ಮಾಡಿ ಹೇಳುತ್ತೆ, ನಾನು ಬಂದಿದ್ದೆ ಪರಮಾತ್ಮ ಸ್ವರೂಪದಿಂದ, ನಾನು ಇರೋಕ್ಕೆ ಪರಮಾತ್ಮ ಸ್ವರೂಪ. ಅವ್ರ ಮನೆಗೆ ನೀವು ಪಾಯಸ ತಿಂದ್ರಿ ಅಂದರೆ ಪರಮಾತ್ಮನ ಮೂಲ, ಹೌದಲ್ಲ? ಮತ್ತೆ ಇವನ್ನೆಲ್ಲ ಬಿಟ್ಬಿಟ್ಟು ನಾನು ಪಾಯಸ ಮಾಡಿದೆ ಅಂದರೆ ಉಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ತಂದು ಕೊಟ್ಟಿಯ ಮಾಡೋ ಪಾಯಸನ
ನಮ್ಮಲ್ಲೊಂದು ಗಾದೆ ಇದೆ, ನೀವು ಚೆನ್ನಾಗಿ ಯೋಚನೆ ಮಾಡಬೇಕು. ಇಂಗು ತೆಂಗು ಇದ್ದರೆ ಮಂಗಮ್ಮನ ಅಡುಗೆ ಮಾಡ್ತಾಳೆ ಅಂತ. ನಾನು ಭಾಳ ರುಚಿಯಾಗಿ ಮಾಡ್ತೀನಿ ಅಂತ ಅನ್ಬೋದು. ಆ ಇಂಗು ತೆಂಗು ಎಲ್ಲ ಬಿಟ್ಬಿಟ್ಟು ಮಾಡಿ ನೋಡೋಣ ಅಂದಾಗ ನಾವು ಕೆಲಸ ಮಾಡ್ತಾ ಇದ್ರೆ ಇಡೀ ಅಸ್ತಿತ್ವನೇ ನಮ್ಮ ಜೊತೆ ಕೆಲಸ ಮಾಡ್ತಿದೆ. ನನ್ನಿಂದಲೇ ಆಗುತ್ತೆ, ಸುಳ್ಳು. ಆದ ಕಾರಣ ಕರ್ತೃತ್ವರಹಿತವಾಗಿ ಇಷ್ಟಾನಿಷ್ಟ ಪದಗಳಲ್ಲಿ ಮನಸ್ಸನ್ನು ಸಮಾಧಾನ ಇಟ್ಕೋಬೇಕು. ಹೇಗೆ ಪ್ರಾರಂಭದ ಪ್ರಕಾರ ಬಂದಿದೆ, ಏನು ಬಂದಿದೆಯೋ ಅದರಲ್ಲಿ ನಮಗೆ ಅನುಕೂಲವಾದ ನೋಡಿದ್ರೆ ಮನಸ್ಸು ಸಮಾಧಾನವಾಗಿರುತ್ತೆ. ಇವತ್ತು ಏನಾಗಿದೆಯೋ ಅದು ನಾಳೆಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಹೇಳಲಿಕ್ಕಾಗಲ್ಲ. ಆದ ಕಾರಣ ಇವತ್ತೇನು ಬಂದಿಯೋ ಅದನ್ನು ಒಪ್ಕೋಬೇಕು. ಹೌದಾ? ಅಷ್ಟೇ ಅಲ್ಲ, ಎಷ್ಟು ಕಷ್ಟ ಅನುಭವಿಸಿದ್ರೆ ಅಷ್ಟು ಪರಮಾತ್ಮನ ಹತ್ರ ಆಗ್ತದೆ, ಅನುಕೂಲವೇ. ಈ ರೀತಿ ಮನಸ್ಸನ್ನು ಸಮಾಧಾನ ಇಟ್ಕೊಂಡ್ರೆ ಅದನ್ನು ಕರ್ಮಯೋಗೋಪಾಯ ಅಂತಾರೆ. ಈ ಎರಡನ್ನು ತಿಳಿಸ್ಕೊಟ್ಟು ಇನ್ನು ಎರಡು ಅಧ್ಯಾಯ ಅದನ್ನು ತಿಳಿಸ್ಕೊಟ್ಟು ಇನ್ನು 16 ಅಧ್ಯಾಯದಲ್ಲಿ ಮತ್ತೆ ಅದನ್ನೇ ಹೇಳ್ತಾ ಹೋಗಿದೆ ಪರಮಾತ್ಮ. ಅದನ್ನೇ ಹೇಳ್ತಾ ಹೋಗಿ ಈ ಕರ್ಮಯೋಗ ಸಾಧನೆಗೆ ಏನು ಹೇಳ್ತಾರೆ, ಯೋಗ ಕರ್ಮಸು ಕೌಶಲಂ, ಯೋಗ ಕರ್ಮಸು ಕೌಶಲಂ. ಕರ್ಮ ಅನ್ನತಕ್ಕಂಥದ್ದು ಕುಶಲತೆಯಿಂದ ಮಾಡಬೇಕು ಅಂತಾರೆ. ಇದನ್ನು ಕುಶಲತೆ ಅನ್ನೋಕ್ಕೆ ಭಾಳಷ್ಟು ಜನ ಏನೇನೋ ತಪ್ಪು ಅಭಿಪ್ರಾಯ ಮಾಡ್ಯಾರೆ. ಅದನ್ನೆಲ್ಲ ಹೇಳೋದು ಬೇಡ, ಟೈಮ್ ಇಲ್ಲ ಅಂತ ಇಟ್ಕೊಳ್ಳಿ. ಮೊನ್ನೆ ಯಾರೋ ಒಂದು ಮಾತಾಡಿ ಯುರೋಪಿಯನ್ ಪಾರ್ಲಿಮೆಂಟಲ್ಲಿ ಮಾತಾಡೋದು, ಕುಶಲತೆ ಅಂದರೆ ಯಾವುದನ್ನು ನೋಡಬೇಕಾದ್ರೆ ಭಾಳ ಚೆನ್ನಾಗಿ ನೋಡಬೇಕು, ಅದು ಕುಶಲತೆ ಅಂದರು. ಮತ್ತು ಶಂಕರಾಚಾರ್ಯ ಅಂತಾರೆ ಯೋಗ ಕರ್ಮಸು ಕೌಶಲ ಅಂದಾಗ ಸ್ವಧರ್ಮಾಖ್ಯೇಷು ಕರ್ಮಸು ವರ್ತಮಾನಸ್ಯ ಯಾ ಸಿದ್ಧಿಯೋ ಸಮತ್ವ ಬುದ್ಧಿ ಈಶ್ವರಾತ್ಮ ಚೇತಸ್ಯ ತತ್ ಕೌಶಲಂ. ಮಾಡತಕ್ಕಂಥ ಕೆಲಸನ ಸಮಾಧಾನ ಮಾಡಿ ಬಂದಂಥ ಫಲದಲ್ಲಿ ಮನಸ್ಸು ಸಮಾಧಾನ ಇಟ್ಕೊಂಡು ಪರಮಾತ್ಮನಿಂದ ಸೇವೆ ಅನ್ನತಕ್ಕಂಥ ಬುದ್ಧಿಯಿಂದ ಮಾಡೋದು ಯಾವುದಿದೆಯೋ ಅದು ಕುಶಲತೆ. ಅಷ್ಟೇ ಅಲ್ಲ, ಅದನ್ನು ಮತ್ತೆ ಸ್ಪಷ್ಟ ಮಾಡ್ತಾರೆ, ತದ್ದಿ ಕೌಶಲಂ, ಅದೇ ಕುಶಲತೆ. ಯಾವುದು? ಯದ್ ಬಂಧನ ಸ್ವಭಾವನ್ನೇ ಕರ್ಮಾಣಿ, ಯಾವ ಕರ್ಮಕ್ಕೆ ನಮ್ಮನ್ನು ಬಂಧನಕ್ಕೆ ಹಾಕತಕ್ಕಂಥ ಶಕ್ತಿ ಇದೆಯೋ ಆ ಸ್ವಭಾವವನ್ನು ತಪ್ಪಿಸಿ ಸಮತ್ವ ಬುದ್ಧಿಯ ಸ್ವಭಾವ ನಿವರ್ತಂತೆ. ಆ ಸಮತ್ವ ಬುದ್ಧಿಯಿಂದ ಆ ಬಂಧನಕ್ಕಾಗತಕ್ಕಂಥ ಸ್ವಭಾವವನ್ನು ತಪ್ಪಿಸ್ತೀವಲ್ಲ, ಅದು ಕೌಶಲ ಅಂತ ಇದನ್ನು ಹೇಳಿ ಅದನ್ನೇ 18 ಅಧ್ಯಾಯಗಳಲ್ಲಿ ಹೇಳಿ ಕೊನೆಗೆ ಇದನ್ನು ಹೇಳಬೇಕಾದ್ರೆ ಯಾಕೆ ತಿಳ್ಕೊಂಬಿಟ್ಟಿದ್ದೀವಿ. ಹೌದಾ? ಈಗ ಆನಂದದ ಒಂದು ಲಕ್ಷಣ ಏನಪ್ಪ ಅಂದರೆ, ಆನಂದದ ಒಂದು ಲಕ್ಷಣ ಏನಂದರೆ ನಾವು ಆನಂದ ಪಟ್ಟು ಸುಮ್ಮನಿರೋಕ್ಕಾಗಲ್ಲ. ಇವಾಗ ಇದೇ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ನೀವು ಯಾವುದೋ ಒಂದು ಟಿ ವಿ ಸೀರಿಯಲ್ ನೋಡ್ತೀರ, ಯಾವುದೋ ಒಂದು, ಹೌದಾ? ಮತ್ತೆ ಭಾಳಷ್ಟು ಚೆನ್ನಾಗಿದೆ, ಮತ್ತೆ ಪಕ್ಕದ ಮನೆಯಲ್ಲಿ ಹೇಳ್ತೀರ, ನೀವು ನೋಡಿದ್ರೆ ಅದು ಸೀರಿಯಲ್ಲು ಭಾಳಷ್ಟು ಚೆನ್ನಾಗಿದೆ. ನನಗೆ ಅಂದರೆ ಒಂದೇ ಅಳು ಬಂದ್ಬಿಡ್ತು ಈ ಟಿ ವಿ ನೋಡೋದಾತಕ್ಕೆ, ಆನಂದವಾಗಿರೋಕ್ಕೆ. ಮತ್ತು ಅದನ್ನು ನೋಡಿ ಹೇಳ್ತಿರ್ತಾರೆ, ನನಗಂದರೆ ಭಾಳಷ್ಟು ಚೆನ್ನಾಗಿದೆ, ಒಂದೇ ಅಳು ಬಂದ್ಬಿಡ್ತು, ಅದನ್ನು ನೋಡು ಅಂತ. ಅವ್ರು ನೋಡ್ತಾರೆ, ಮತ್ತು ಅವ್ರ ಅಕ್ಕಂಗೋ ತಂಗಿ ಯಾರಿಗೋ ಫೋನ್ ಮಾಡ್ತಾರೆ, ಚೆನ್ನಾಗಿದೆ ನೋಡು ಅಂತ. ಅಲ್ಲ, ನೀನು ಚೆನ್ನಾಗಿದೆ, ನಿನ್ನಲ್ಲೇ ಇಟ್ಕೋ, ಬೇರೆ ಯಾಕೆ ಹೇಳ್ತೀಯ? ಆನಂದದ ಲಕ್ಷಣ ಏನಂದರೆ ತಾನು ಆನಂದ ಪಡೆದ್ರೆ ಅದನ್ನು ಹಂಚ್ಕೋಬೇಕು. ಎಷ್ಟು ಹಂಚ್ಕೊಂಡ್ರೆ ಅಷ್ಟು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ 2 ಯೋಗಗಳು ಏನು ಹೇಳಿದ್ರು ಕೃಷ್ಣ ಪರಮಾತ್ಮ, ಅದನ್ನು ಮತ್ತೊಬ್ಬರಿಗೆ ನಾವು ಕೊಡಬೇಕಾದ್ರೆ ಯಾರಿಗಪ್ಪ ಕೊಡಬೇಕಾದನ್ನು, ಯಾರು ಹೇಳಬೇಕು ಅನ್ನತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಬೇರೆ ಕೊಡಬೇಕು ಅನ್ನತಕ್ಕ ಪ್ರಾಧಾನ್ಯ ತಗೋಬೇಡಿ. ಯಾಕೆಂದರೆ ನಿಜವಾದ ಪ್ರವಚನಕಾರ ಆಗೋಕ್ಕಿಂತ ಸುಮ್ಮನಿರೋದೇ ಒಳ್ಳೆಯದು, ಕೇಳ್ಕೊಂಡಿರೋದೇ ಒಳ್ಳೆಯದು. ಹೌದು, ಇವಾಗ ನೋಡಿ, ಶ್ರವಣ ಮಾಡೋರು ಬಂದರೆ ಬರ್ಬೋದು, ಇಲ್ಲ ನಿಂತು ಹೋಗ್ಬೋದು.
ಯಾವತ್ತೊಂದು ದಿವಸ ಬರ್ಬೋದು, ಎಷ್ಟೊತ್ತು ಕಡೆ ಬರ್ಬೋದು. ಹೌದಾ? ಬಂದು ಇಲ್ಲಿ ಇದು ಮಾಡ್ಬೋದು, ಇಲ್ಲ ಕೇಳ್ಬೋದು, ಈಗ ಫೋನ್ ಬಂದು ಎದ್ದು ಹೋಗ್ಬೋದು. ಇವತ್ತು ಸ್ವಾಮೀಜಿಯಾಗೆಲ್ಲ ಮಾಡೋಕ್ಕಾಗುತ್ತೋ? ಇದೊಂದು ಬಂಧನ ಹೌದಲ್ಲ. ಅದಕ್ಕೋಸ್ಕರ ಈ ಶ್ಲೋಕದಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಏನು ಯೋಗ್ಯತೆ ಇದ್ರೆ ಅರ್ಥ ಆಗುತ್ತೆ ನಮಗೆ ಅನ್ನೋದು ತಗೋಬೇಕು ಹೊರತು ಅಂಥ ಯೋಗ್ಯತೆ ಸಿಕ್ಕಿ ನಾನು ಹೇಳ್ತೀನಿ ಅಂತ ಹೇಳೋದನ್ನು ಪ್ರಾಧಾನ್ಯ ತಗೋಬಾರ್ದು. ನೋಡಿ 67ನೇ ಶ್ಲೋಕ. ಶ್ರೀ ಭಗವಾನುವಾಚ ಇದಂ ತೇನ ತಪಸ್ಕಾಯ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಗ್ಯಸೂಯತಿ. ನನ್ನ ದಿವಸ ನೋಡಿದ್ವಿ, ಯಾರೇ ತಪಸ್ಸನ್ನು ಮಾಡಲಿಲ್ವೋ, ತಪಸ್ಸಂದರೆ ಕಠಿಣವಾಗಿರ್ತಕ್ಕಂಥದ್ದು, ಅದೇ ಸೊಪ್ಪು ತಿನ್ಕೊಂಡಿರ್ತಾರೆ, ಇದೆಲ್ಲ ಅಲ್ಲ. ಇವಾಗ ಹೇಳಿದ್ದಲ್ಲ, ಯಾರು ಯೋಗ ಬುದ್ಧಿಯಿಂದ ಜೀವನ ಮಾಡಿಲ್ವೋ, ಹೇಳಿದ್ರು ಮಾಡಲ್ವೋ, ಹೌದಾ? ಯಾರು ಮನಸ್ಸಿನ ಏಕಾಗ್ರತೆಗೋಸ್ಕರವಾಗಿ ಉಪಾಸನೆ ನಾಮಜಪ ಅನ್ನತಕ್ಕ ಅಭ್ಯಾಸವನ್ನು ಮಾಡಲ್ವೋ ಅಂಥವ್ರು ಹೇಳಬೇಡ. ಅಂದರೆ ನಾವು ಅಧಿಕಾರಿಗಳಾಗಬೇಕಂದ್ರೆ ಯೋಗ ಬುದ್ಧಿಯಿಂದ ಜೀವನ ಮಾಡಿರಬೇಕು, ಹೌದಾ? ಮತ್ತು ನಾಮಜಪ ಅಭ್ಯಾಸ ಅನ್ನತಕ್ಕಂಥ ಮಾಡಿರಬೇಕು. ಆಗ ಮಾಡಿದ್ದೀವಿ, ಆದರೆ ಪರಮಾತ್ಮ ಭಕ್ತಿ ಇಲ್ಲ. ಒಂದು ಯಾಂತ್ರಿಕ ಸಾಮಾನ್ಯವಾಗಿ ಈ ಪೂಜೆಗಳು ಮಾಡೋದು ಇದೆಲ್ಲ ಮನಸ್ಸು ಪ್ರಾಧಾನ್ಯವಾಗಿರ್ಬೇಕಲ್ಲಿ. ಬಟ್ ನಮಗೇನಾಗುತ್ತೆ, ಕೇವಲ ಶರೀರ ಕ್ರಿಯೆನೇ ಹೊರತು ಪೂಜೆ ಅನ್ನೋದು ಶರೀರ ಕ್ರಿಯೆ ಮಾಡ್ಕೊಂಡಿರ್ತೀವಿ, ಮನಸ್ಸಿನ ಪ್ರಾಧಾನ್ಯತೆ ಇರೋದೇ ಇಲ್ಲ. ಹೇಳ್ತೀವಲ್ಲ, ದೇವ್ರಿಗೆ ಯಾವುದೋ ಒಂದು ಹೇಳಿ ಏನು ಚಿಂತನೆ ನಾವು ಅಂತೀವಿ, ಅಂದರೆ ದೇವ್ರಿದ್ದಾನೆ ಅನ್ನೋದು ಇಲ್ಲ. ಅದು ಈಗಿನ ಕಾಲಕ್ಕೆ ಇನ್ನೂ ಭಾಳ ವರಷ್ಟು. ಇವಾಗ ಪುರೋಹಿತರು ಕೂಡ ಹಾಗೆ ಮಾಡ್ತಾರೆ. ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಿರ್ತಾರೆ, ಆ ಸೆಲ್ ಫೋನ್ ಎತ್ಕೊಳ್ತಾರೆ. ಎಲ್ಲ ಬಿಟ್ಟು ಪರಮಾತ್ಮಲ್ಲೇ ಮನಸ್ಸು ನಿಲ್ಲಿಸ್ಬೇಕು. ಮನಸ್ಸಿನಲ್ಲಿ ಪರಮಾತ್ಮನೇ ಇರಬೇಕು ಹೊರತು ಮತ್ತಿನ್ಯಾವುದು ಇರಬಾರ್ದು. ಅಂಥ ಭಕ್ತರಿಗೆ ಮಾತ್ರ ಹೇಳು, ಭಕ್ತಿ ಇರತಕ್ಕಂಥವ್ರಿಗೆ ಹೇಳಕ್ಕೆ ಹೋಗಬೇಡ. ಮತ್ತು ಶುಶ್ರೂಷೆ ಯಾರು ಸೇವೆ, ಗುರು, ಇಲ್ಲಿ ಶಂಕರಾಚಾರ್ಯ ಅಂತಾರೆ, ಗುರು ಮತ್ತು ದೇವ, ಇಷ್ಟ ದೇವತೆ ಮತ್ತು ಗುರುವಿನಲ್ಲಿ ಭಕ್ತಿ, ಆ ಸೇವೆ ಮಾಡತಕ್ಕಂಥ ಮನೋಭಾವ ಇದ್ದರೆ ಅವ್ರು ಮಾತ್ರ ಹೇಳು, ಇಲ್ಲಿದ್ದರೆ ಹೇಳಕ್ಕೆ ಹೋಗಬೇಡ. ಆ ಸೇವೆಯಲ್ಲಿ ಅಹಂಕಾರ ಅಂತಕ್ಕ ಸಮರ್ಪಣೆ ಆಗುತ್ತೆ. ಅಹಂಕಾರ ಸಮರ್ಪಣೆ ಆಗುತ್ತೆ. ಆ ಕಾರಣ ಅಂಥವ್ರು ಮಾತ್ರ ಹೇಳು. ಮತ್ತು ಯಾರು ಅಸೂಯಾಪರಾಗಿದ್ದಾರೋ, ಇಲ್ಲದೇ ಇರತಕ್ಕಂಥದ್ದನ್ನು ನನ್ನ ಮೇಲೆ ಆರೋಪಣೆ ಮಾಡಿ ನನ್ನ ಮಾತನ್ನು ತಗೊಳ್ಳಲ್ವೋ ಅಂಥವ್ರು ಹೇಳಕ್ಕೆ ಹೋಗಬೇಡ. ಅದು ಈಗಿನ ಕಾಲಕ್ಕೆ ಇವ್ರು ಯಾರು ಪ್ರಗತಿಪರ ಚಿಂತಕರಂತೆ, ಪ್ರಗತಿಪರ ಚಿಂತಕರು, ಪ್ರಗತಿಪರ ಮಠಾಧಿಪತಿಗಳು ಕೂಡ ಇದ್ದಾರೆ. ಅವರೇನು ಹೇಳ್ತಾರೆ, ಕೃಷ್ಣ ಯಾರು ಹೇಳಿದ್ದಾರೆ, ಇಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಇವರು. ಕೃಷ್ಣ ಕ್ಯಾರೆಕ್ಟರ್ಲೆಸ್ ಫೆಲೋ, ಕೃಷ್ಣನಿಗೆ ಯಾವ ಒಳ್ಳೆ ನಡತೆ ಇಲ್ಲ, ಅವನೊಂದು ಒಳ್ಳೆ ನಡತೆ, ಒಳ್ಳೆ ಆಚಾರ ಯಾವುದೂ ಇಲ್ಲ. ನನಗೆ ಯಾರು ಕೇಳೋದು, ಏನು ಕೃಷ್ಣನ ದೇವರು ಅಂತೀರ ನೀವು? 14,000 ಜನ ಗೋಪಿಕಾಸ್ತ್ರೀಯರು ಮತ್ತು 8 ಜನ ಹೆಂಡತಿಯರು ಜೊತೆಗೆ ರಾಧ, ಇಷ್ಟು ಜನದ ಜೊತೆ ಜೀವನ ಮಾಡಿಕೊಂಡು ಅವನು ದೇವರು ಅಂತಿಲ್ಲ. ನಾನು ಹೇಳಿದೆ, ನೋಡಪ್ಪ, ಇವಾಗ ನೀನು ಮದುವೆ ಆಗಿದೆಯಲ್ಲ, ಆಗಿದ್ದೀನಿ. ನಿನ್ನ ಹೆಂಡತಿ ಜೊತೆಯಲ್ಲಿ ಯಾವ ರೀತಿ ಅನಿಸುತ್ತೆ ನಿಮಗೆ? ಅಯ್ಯೋ ತಗೊಳ್ಳಿ, ಸರಿ ಡೈವರ್ಸ್ ಮಾಡೋದು ಸಾಕು ಅನಿಸುತ್ತೆ. ಹೀಗೆ ಅಂತ ಡೈವರ್ಸ್ ಮಾಡಿ ಸಾಕು ಅನಿಸುತ್ತೆ, ಯಾಕೆ ಆಗ್ತಿಲ್ಲ ಅಂತ. ಒಬ್ಬ ಜೊತೆ ಜೀವನ ಮಾಡೋದೇ ಕಷ್ಟ. 14,000 ಜನ ಜೊತೆ ಜೀವನ ಮಾಡಿದ್ದೇನೆ, ಪ್ಲಸ್ 8 ರಾಧ ಒಬ್ಬಳು, 14,009 ಜನ ಜೊತೆ ಜೀವನ ಮಾಡಿದ್ದೇನೆ. ಅಂದರೆ ಯಾರನ್ನು ಡೈವರ್ಸ್ ಹಾಕ್ಕೊಂಡ್ರು? ಒಬ್ಬಾಕಿನ ಡೈವರ್ಸ್ ಮಾಡ್ತೀನಿ ಅಂತೇಳಿ ಇಷ್ಟು ತನಕ. ಮತ್ತು ನಿಜ ನಾವು ದೇವರೇ ಇರಬೇಕು, ದೇವರಿಗೆ ಸಾಧ್ಯ ಹೊರತು ಮಾಮೂಲು ಮನುಷ್ಯನಿಗೆ ಅದು ಸಾಧ್ಯವಿಲ್ಲ. ಒಬ್ಬ ಜೊತೆ ಜೀವನ ಮಾಡೋದೇ ಕಷ್ಟ. ಹೌದೌದು.
ಅಂದರೆ ಕೃಷ್ಣ ಕ್ಯಾರೆಕ್ಟರ್ಲೆಸ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಭಾಳಷ್ಟು ಅರ್ಥಗಳಿದೆ. ಹಾಂ, ಆದರೆ ಆ ಕೃಷ್ಣ ಅನ್ನತಕ್ಕಂಥ ವ್ಯಕ್ತಿತ್ವ ಅಲ್ಲ, ನಿರಾಕಾರ ತತ್ವ. ಹೌದಾ? ಯಾರಾದರೆ ಒಬ್ಬ ವ್ಯಕ್ತಿಯಾಗಿ ತಗೊಂಡು ಭಾಷೆ ಬರೀತಾರೆ, ವ್ಯಕ್ತಿಯಾಗಿ ತಗೊಂಡು ನನ್ನಲ್ಲಿ ದೋಷಾರೋಪಣೆಗಳನ್ನು ಮಾಡಿ ತೆಗೆದು ಹಾಕ್ತಾರೋ ಅಂಥವ್ರು ಹೇಳಲಿಕ್ಕೆ ಹೋಗಬೇಡ. ಅಂದರೆ ನಾವು ಇದನ್ನು ಕೇಳಬೇಕಾದ್ರೆ ಕರ್ಮಯೋಗ ಸಾಧನೆ, ನಾಮಜಪ ಅಭ್ಯಾಸ ಇಂಥ ಉಪಾಸನೆಯನ್ನು ಮಾಡಿರಬೇಕು, ಪರಮಾತ್ಮ ಭಕ್ತರಾಗಿರಬೇಕು, ಗುರು ಸೇವೆ ಅನ್ನತಕ್ಕಂಥನ ಮಾಡಬೇಕು, ಮತ್ತು ಪರಮಾತ್ಮಲ್ಲಿ ಅಸೂಯ ಭಾವ ಅನ್ನತಕ್ಕಂಥದ್ದು ಇರಬಾರ್ದು. ಇಷ್ಟನ್ನು ಹೇಳಿ ಸರಿ. ನೆಕ್ಸ್ಟು ಇದನ್ನು ಹೇಳತಕ್ಕಂಥವ್ರಿಗೆ, ಭಗವದ್ಗೀತೆ ಓದತಕ್ಕಂಥವ್ರಿಗೆ ಮತ್ತು ಶ್ರವಣ ಮಾಡೋರಿಗೆ ಏನು ಫಲ ಸಿಗುತ್ತೆ? ಶ್ರವಣ ಮಾಡೋರಿಗೆ, ಹೇಳುವವನಿಗೂ ಓದುವವನಿಗೂ ಕೇಳುವವನಿಗೂ ಫಲ. ಇದನ್ನು ಹೇಳಿ ಸ್ವಾಮೀಜಿ, ನಾವು ಅದೇನು ಫಲ ಸಿಗುತ್ತೆ ಹೇಳಿ? ಲಾಟ್ರಿ ಬರುತ್ತಾ? ಲಾಟ್ರಿ ಬರುತ್ತಾ? ಇಲ್ಲ. ಜೈಲಂತ ಹೋದರು, ಆ ಸ್ಥಾನ ನನಗೇನೋ ಬರುತ್ತಾ? ಇದೆಲ್ಲವನ್ನು ಬಿಟ್ಟ ಮೇಲೆ ಇಲ್ಲಿ ಬರಬೇಕು. ಎಲ್ಲ ಆಸೆಗಳು. ಜೈಲಲಿತ ಅವರು ಅಷ್ಟೇ, ನಿಜವಾಗ್ಲೂ ಒಳ್ಳೊಳ್ಳೆ ಅವಕಾಶ ಸಿಕ್ಕಿತ್ತು ಅವ್ರಿಗೆ. ವೈರಾಗ್ಯ, ಪೂರ್ಣ ವೈರಾಗ್ಯ ಜೀವನ ಮಾಡ್ಬೋದಾಗಿತ್ತು. ಕೇಳಿ, ಟೈಮ್ ವೇಸ್ಟ್ ಏನಲ್ಲ. ಯಾಕೆ ವೈರಾಗ್ಯ ಬರೋದಕ್ಕೆ ಕಷ್ಟ ಅನ್ನೋದು ಕೇಳ್ತಾ ಇದೆ. ಲಾವೋತ್ಸವನವರು ಒಂದು ಮರಗಳಿಗೆ ಕೂತಿರ್ತಾರೆ, ಒಂದು ಒಣಗಿದ ಎಲೆ ಹಣ್ಣಾದ ಎಲೆ ಕೆಳಗಡೆ ಬೀಳುತ್ತೆ. ಇಷ್ಟಿನ ಜೀವನ. ಇಷ್ಟೊತ್ತು ಮರದಲ್ಲಿತ್ತು, ಬಿದ್ದೋಯ್ತು. ನನ್ನ ಜೀವನ ಇಷ್ಟ ತಾನೆ, ಯಾವಾಗ ಬಿದ್ದೋಗುತ್ತೋ. ಬಟ್ ಪರಿವರ್ತನೆ ಆಗಿಬಿಡ್ತಾರೆ. ನಮ್ಮಲ್ಲಿ ಏನಾದರೂ ಪರಿವರ್ತನೆ ಬರಲ್ಲ ಅನ್ನಕ್ಕೆ ಜೈಲಂತ ಹೇಳ್ತೀನಿ. ರಾಜಕೀಯ ಅಲ್ಲ, ಆಕೆ ತೆಗೆದುಹಾಕೋದಲ್ಲ. ಏನು ಸಾಕಷ್ಟು ಬಡವರಿಗೆ ಅನ್ನ ಅದು ಇದು ಕೊಟ್ಟರು ಏನೋ ಮಾಡೋದಂತ ಇಟ್ಕೊಳ್ಳಿ. ಪ್ರಾರಂಭದಲ್ಲಿ ಫಿಲ್ಮ್ ಆ್ಯಕ್ಟರ್ ಆಗಕ್ಕೆ ಇಷ್ಟ ಇರಲಿಲ್ಲ. ಅವ್ರ ತಾಯಿ ಬರುವಂತ ಮಾಡ್ತಾಳೆ. ಆವಾಗಲೇ ವೈರಾಗ್ಯದಿಂದ ಹೊರಟೋಗ್ಬೇಕಾಗಿತ್ತು. ಇಲ್ಲ, ತಾಯಿಗೆ ಹೇಳಿದ್ರು, ಆ ದುಡ್ಡು ಲೆಕ್ಕಾಚಾರ ಎಲ್ಲ ನೀನೇ ಮಾಡ್ಕೊ, ನೀನು ಯಾವ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋದು ಅಷ್ಟು ಮಾಡ್ತೀನಿ, ಅಷ್ಟು ಬಿಟ್ಟರೆ ನನಗೆ ಇನ್ನೇನು ಬೇಡ ಅಂತ. ಸರಿ ಮಾಡಿದ್ಲು, ಒಂದು ಸ್ವಲ್ಪ ಫೇಮಸ್ ಆಯಿತು. ಆಮೇಲೆ ತಾಯಿ ಸತ್ತೋದು, ತಂದೆ ಇಲ್ಲ, ಅವರು ಹೋಗಿದ್ರು, ಸತ್ತೋದ್ರು. ಆಮೇಲೆ ಬಂಧು ಬಳಗ ಎಲ್ಲ ಬಂದು ಮನೆಗೆ ಸೇರಿಕೊಂಡ್ರು. ಯಾತಕ್ಕೋಸ್ಕರ ಸೇರಿಕೊಂಡ್ರು ಅಂದರೆ ಆಕೆ ದುಡ್ಡಿಗೋಸ್ಕರ, ಆಕೆ ಶರೀರಕ್ಕೋಸ್ಕರ. ಅದನ್ನು ಅರ್ಥ ಮಾಡಿಕೊಂಡ್ರು. ಈ ಬಂಧು ಬಳಗ ಎಲ್ಲ ಕೇವಲ ದುಡ್ಡು ನನ್ನ ಶರೀರಕ್ಕೋಸ್ಕರ ಇದೆ ಹೊರತು ಪ್ರಯೋಜನ ಇಲ್ಲ. ಆವಾಗಾದ್ರೂ ವೈರಾಗ್ಯ ಇತ್ತ ಪರಮಾತ್ಮ ಕಡೆ ತಿರುಗೋದಾಗಿತ್ತು, ತಿರುಗಲಿಲ್ಲ. ಆವಾಗ ಏನು ಮಾಡಿದ್ಲು, ಎಮ್ ಜಿ ರಾಮಚಂದ್ರ ಹತ್ರ ಹೋಗಿ, ನನಗೆ ಈ ಫಿಲ್ಮ್ ಫೀಲ್ಡ್ ಭಾಳ ದುಃಖ ಕೊಡುತ್ತೆ, ಇದು ಬೇಡ, ರಾಜಕೀಯಕ್ಕೆ ಬರ್ತೀನಿ ಅಂತ ಅವ್ರು ಎಮ್ ಜಿ ಅವ್ರು ಹೇಳ್ತಾರೆ. ಬೇಡಮ್ಮ, ಇದು ಕೂಡ ಅಷ್ಟು ಸುಲಭ ಅಲ್ಲ, ಇಲ್ಲಿ ಕೂಡ ತಾಪತ್ರಯ ಜಾಸ್ತಿ, ಬೇಡ ಅಂತ ಅದು ಬಲವಂತದಿಂದ ಕೊಡ್ತಾರೆ. ಆಮೇಲೆ ಸರಿ ಸ್ವಲ್ಪ ಕಾಲ ಇರ್ತಾರೆ, ಎಮ್ ಜಿ ರಾಮಚಂದ್ರ ಸತ್ತೋಗ್ತಾರೆ. ಆ ಸತ್ತಾಗ ಆ ಹೆಣ ಹೊತ್ಕೊಂಡು ಹೋಗ್ತಿರ್ತಾರೆ ಎಮ್ ಜಿ ರಾಮಚಂದ್ರ. ಆವಾಗ ಈಗೇನು ಆ ವೆಹಿಕಲಲ್ಲಿ ಕೂತ್ಕೊಳಕ್ಕೆ ಹೋಗ್ತಾರೆ. ಹೋದಾಗ ಎಮ್ ಜಿ ರಾಮಚಂದ್ರ ಬಂಧು ಬಳಗೆಲ್ಲ ಆಚೆ ತಳ್ಳಿಬಿಡ್ತಾರೆ. ನಿಂಗೇನು ಸಂಬಂಧ ಅಂತ ಬರ್ತಾ ಇದ್ದೀವಿ, ಬರಬೇಡ ಅಂತ ತಳ್ಳಿಬಿಡ್ತಾರೆ. ಬಂಧು ಬಳಗ ಎಲ್ಲ ಮುಂಚೆನೇ ದೂರ ಆಗಿತ್ತು. ಈಗ ಈ ಎಮ್ ಜಿ ಅವರು ಬಂಧು ಬಳಗ ಆಚೆ ತಳ್ಳಿಬಿಟ್ರು. ಆ ಪಾರ್ಟಿಲಿ ಇರೋಕ್ಕಾಗಲ್ಲ ನಾನು, ಮತ್ತೇನು ಮಾಡಲಿ, ಬೇಡ ಈ ಪ್ರಪಂಚ ಅಂತ 4 ವರ್ಷದ ಕಾಲ ಏಕಾಂತವಾಗಿರ್ತಾಳೆ. ಹೊರಗಡೆ ಬರೋದೇ ಇಲ್ಲ, ಈ ಪ್ರಪಂಚ ಸಾಕಂತ. ಇದೆಲ್ಲ ಹಾಗೆ ಮುಂದಕ್ಕೆ ಹೋಗಿದ್ರೆ ದೊಡ್ಡ ಮಹಾತ್ಮ ಆಗಿರೋನು. ಆದರೆ ಮತ್ತೆ ಎಲೆಕ್ಷನ್ ಬಂತು, ಯಾರು ಬಂದು ಹೇಳಿದ್ರು, ಅಮ್ಮ ಎಮ್ ಜಿ ಆರ್ ಹೇಳ್ತಿದ್ದಾರಲ್ಲ ಅವ್ರಿಗೆ ಯಾರು ಓಟ್ ಹಾಕೋಲ್ಲ, ನೀವು ನಿಂತ್ಕೊಳ್ಳಿ, ನಿಮ್ಗೆ ಓಟ್ ಬೀಳುತ್ತೆ ಅಂದರು. ನಿಂತಲು, ಜನ ಎಲ್ಲ ಸಪೋರ್ಟ್ ಮಾಡಿದ್ರು. ಆ ಸಲ ಚೀಫ್ ಮಿನಿಸ್ಟರ್ ಆಗಿತ್ತು. ಅಂದರೆ ಜೀವನದಲ್ಲಿ ಸಾಕಷ್ಟು ಪ್ರಸಂಗ ಬರುತ್ತೆ ನಮಗೆ, ಸಾಕು ಈ ಜೀವನ ಅಂತ ವೈರಾಗ್ಯ ತಂದುಕೊಂಡು ಪರಮಾತ್ಮ ಕಡೆ ತಿನ್ನುವಷ್ಟು ಪ್ರಸಂಗ ಬರುತ್ತೆ. ಬಟ್ ನಾವೇನು ಮಾಡ್ತೀವಿ, ಅಲ್ಲೇ ಅಂದ್ಕೊಂಡಿರ್ತೀವಿ. ಹೌದಾ? ಆ ಕಾರಣ ಇಲ್ಲಿ ಕೇಳೋರಿಗೇನಪ್ಪ ಫಲ ಅಂದರೆ,
ಅದೇ ಇಂಥ ಪದಗಳೆಲ್ಲ ಬರಲ್ಲ. ಯಾವುದು ಲಾಟ್ರಿ ಇಲ್ಲ ಚೀಫ್ ಮಿನಿಸ್ಟರ್ ಆಗೋದು ಇಂಥವೇನು ಬರಲ್ಲ. ಮತ್ತೇನು ಬರುತ್ತೆ ಅಂತ ಕೇಳಿ. 68ನೇ ಶ್ಲೋಕ. ಶ್ರೀ ಭಗವಾನುವಾಚ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷು ವಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯಸ್ಯ ಸಂಶಯಃ. ಸಾರಿ, ಯಾರಾದರೆ ಈ ಪರಮ ಗುಹ್ಯವಾಗಿರತಕ್ಕಂಥ ಈ ತತ್ವವನ್ನು ನನ್ನಲ್ಲಿ ಪರಭಕ್ತಿಯನ್ನು ಮಾಡಿ, ಪರಾಭಕ್ತಿಯನ್ನು ಯಾವುದು? ಸ್ವಾಮೀಜಿ ನಾವು ಕೂತಿರೋದು ಕೇಳಕ್ಕಲ್ಲ, ಜ್ಞಾಪಕ ಇಟ್ಕೊಂಡಿರಬೇಕು. ಅಸ್ಮಿನ್ ಪುರುಷೇ ಪರಮ ಪ್ರೇಮ ಸ್ವರೂಪ. ಇಲ್ಲಿರತಕ್ಕಂಥ ಆ ಚೈತನ್ಯದಲ್ಲಿ ಯಾವ ಪ್ರೀತಿ ಅನ್ನತಕ್ಕಂಥಿದೆಯೋ ಅದು ಪರಾಭಕ್ತಿ. ಆ ಸ್ವಸ್ಥದಲ್ಲಿರತಕ್ಕಂಥ ಜ್ಞಾನ. ಸೊ ಆ ಪರಾಭಕ್ತಿಯನ್ನು ಇಟ್ಕೊಂಡು ಯಾರಾದರೆ ನನ್ನ ಭಕ್ತರಿಗೆ ಉದ್ದೇಶ ಮಾಡ್ತಾರೋ, ಯಾರು ಉದ್ದೇಶ ಮಾಡಬೇಕು? ಯಾರಿಗಾದರೆ ದೈವ ಚಿಂತನೆ ಆಸಕ್ತಿ ಇದೆಯೋ, ಪರಮಾತ್ಮ ನೀನೇ ಬೇಕು ಅನ್ನೋದಕ್ಕಿದೆಯೋ ಅವ್ರಿಗೂ ಉದ್ದೇಶ ಮಾಡಬೇಕು. ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ, ನಿಜವಾದ ನೀವು ಆ ರೀತಿ ಇದ್ದೀರಾ ಅಂದ್ಕೊಂಡು ಹೇಳ್ತೀನಿ. ಅದೇ ನೀವೇ ನೋಡ್ಕೊಳ್ಳಿ. ದೇವರು ಬಂದು ನಿಂತ, ಹೌದಾ? ದೇವರು ಶ್ರೀರಾಮಚಂದ್ರ ಬಂದು ನಿಂತ್ಕೊಂಡ, ಕುಬೇರನು ಬಂದು ನಿಂತ್ಕೊಂಡ. ಇವಾಗ ಯಾರು ನೋಡಕ್ಕೆ ಕರಿತೀವಿ ನಾವು? ಕುಬೇರನ್ ಕರಿತೀವೋ ಶ್ರೀರಾಮಚಂದ್ರನ್ ಕರಿತೀವೋ ಅಂತೀವಿ. ಇವಾಗ ಸ್ವಾಮೀಜಿ ನಾವು ಶ್ರೀರಾಮಚಂದ್ರನೇ ಕರಿತೀವಿ ಅಂತ ಅಂತೀವಿ. ಬಟ್ ಆದರೆ ವಾಸ್ತವಿಕ ನಡೆದಾಗ ನಾನೊಂದು ಕತೆ ಹೇಳಿದೆ. ಲಕ್ಷ್ಮಿ ಹೇಳ್ತಾಳೆ, ನನಗೋಸ್ಕರ ನೀನು ಪೂಜೆ ಮಾಡ್ತಾರೆ ಇವರೆಲ್ಲ ಜನ, ನಿನಗೋಸ್ಕರ ಅಲ್ಲ ನನಗೋಸ್ಕರವೇ ಅಂತ. ಇಲ್ಲ ಲಕ್ಷ್ಮಿ, ಪ್ರಾರಂಭದಲ್ಲಿ ನಿನ್ನೆ ಬೇಕಂದ್ರು ಕೊನೆ ನಾನೇ ಬೇಕು, ಒಪ್ಪೋದೇ ಇಲ್ಲ. ಕೊನೆಗೆ ಈ ಕಾರ್ಯನಲ್ಲಿ ಅಂತ ಒಂದು ಇದಕ್ಕೆ ಪ್ರವಚನಕ್ಕೆ ಬರ್ತಾರೆ, ಪರೀಕ್ಷೆ ಮಾಡೋಣ ಅಂತ. ಶ್ರೀಮನ್ ನಾರಾಯಣ ಪ್ರವಚನಕ್ಕೆ ಶುರು ಮಾಡ್ತಾನೆ. ಪ್ರವಚನಕ್ಕೆ ಶುರು ಮಾಡಿದ್ರೆ ಜನ ಎಲ್ಲ ದಿವಸ ಜಾಸ್ತಿ ಆಗ್ತೀರ. ಮನೆಗೆ ಹೋಗ್ಬೇಕಾದ್ರೆ ಹಬ್ಬ ಎಂಥ ಆನಂದ ಇನ್ನೇನು ಬೇಕು ನಮಗೆ ಅಂದ್ಕೊಂಡೆ ಹೋಗ್ತಾ ಇದ್ದಾರೆ. 3 ತಿಂಗಳು ನಡೆಯುತ್ತೆ. ಆಮೇಲೆ ನಾರಾಯಣ ಅಂದ್ಕೊಳ್ತಾರೆ, ಲಕ್ಷ್ಮೀ ನೋಡು ಯಾರಿಗೋಸ್ಕರ ಇದ್ದಾರೋ ಅಂತ. ಹಾಗೋ ಒಂದು ಸ್ವಲ್ಪ ತಾಳು ಅಂದ್ಬಿಟ್ಟು ಬರ್ತಾಳೆ ಆಕೆ ಪ್ರವಚನ ಮಾಡೋಕ್ಕೆ ಬರಲ್ಲ. ಮತ್ತು ಆಕೆ ಏನು ಮಾಡ್ತಾಳೆ, ಪ್ರವಚನ ಮಾಡೋದು ಸರಿ ಹೋಗಲ್ಲ ಇದು ಅಂದ್ಬಿಟ್ಟು ಭಿಕ್ಷುಕಿಯಾಗಿ ಬರ್ತಾಳೆ. ಯಾರ್ದು ಮನೆಗೆ ಹೋಗ್ತಾಳೆ, ಅಮ್ಮ ನೀರು ಕೊಡಿ ಅಂತಾಳೆ. ಅವರು ಅಲ್ಲಿ ಮೇಲೆ ಗ್ಲಾಸ್ ನೀರು ಕೊಡ್ತಾರೆ. ವಾಪಸ್ ಕೊಟ್ಟರೆ ಬಂಗಾರ ಗ್ಲಾಸ್ ಆಗುತ್ತೆ. ಆ ಅಜ್ಜಿಗೆ ಭಾಳ ಸಂತೋಷ ಆಗುತ್ತೆ. ಈ ಮಗ ಸೊಸೆ ಎಲ್ಲ ಪ್ರವಚನಕ್ಕೆ ಹೋಗಿರ್ತಾರೆ, ಬರ್ತಾರೆ, ಆನಂದ ಅಂತ ಬಡ್ಕೊ. ನಿನ್ನ ಆನಂದಕ್ಕೆ 3 ತಿಂಗಳಿಂದ ಹೇಳ್ತಿದ್ದೀರ ನೋಡು ನಾನು ಅಂತ ಬಂಗಾರ ಗ್ಲಾಸ್ ತೋರಿಸ್ತಾರೆ. ಹೇಮಂತಜ್ಜಿ ಇದು ಈ ಥರ ಅಲ್ಲಿ ಮನೆ ಗ್ಲಾಸ್ ಕೊಟ್ಟರೆ ಬಂಗಾರ ವಾಪಸ್ ಕೊಟ್ಟರೆ ಯಾರೋ ಭಿಕ್ಷಕ್ಕೆ ಬಂದಿದ್ರು. ಇವರೇನು ಮಾಡಿದ್ರು, ಇವತ್ತು ಬರ್ತಾಳೆ ನೋಡೋಣ ಅಂತ ನಿಲ್ಲಿಸ್ಬಿಟ್ರು. ಪ್ರವಚನಕ್ಕೆ ಹೋಗೋದು ಕ್ಯಾನ್ಸಲ್ ಮಾಡಿದ್ರು. ಸಾಮಾನ್ಯ ಈ ಪ್ರವಚನಗಳು ಇದು ಒಂಥರ ಇದಿರುತ್ತೇನೋ, ಯಾರನ್ನೊಬ್ಬರು ಕ್ಯಾನ್ಸಲ್ ಆದರೆ ಇನ್ನು ನಾನೆಲ್ಲೋಗ್ಲಿ ಬಿಡು ಅಂತ ಇವರು ಕ್ಯಾನ್ಸಲ್ ಮಾಡ್ತಾರೆ. ಯಾಕೆ? ಪ್ರವಚನ ಅನ್ನೋದು ಭವರೋಗಕ್ಕೆ ಔಷಧಿ. ಅವ್ರು ಭವರೋಗ ಗೊತ್ತಿಲ್ಲ, ಅದಕ್ಕೆ ಅವ್ರು ಕ್ಯಾನ್ಸಲ್ ಮಾಡಿದ್ರು. ನಿನಗೆ ಗೊತ್ತಿದೆಯಲ್ಲ, ನನಗೂ ಗೊತ್ತಿಲ್ಲ ಭವರೋಗ ಅದು. ಸರಿ, ಏನು ಮಾಡಿದ್ರು, ಪಕ್ಕದ ಮನೆ ಯಾವಾಗ ಹೋಗ್ಲಿಲ್ವೋ, ಇವರು ಪಕ್ಕದಲ್ಲಿ ಸುಮ್ಮನೆ ಆಗ್ಬಿಟ್ರು. ಯಾಕೆ ಹೋಗಲಿಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. ಯಾರೋ ಭಿಕ್ಷುಕಿ ಬರ್ತಾರಂತೆ, ಗ್ಲಾಸ್ ಕೊಡ್ತಾರಂತೆ ಬಂಗಾರ. ಸರಿ ಬಂದು ಭಿಕ್ಷುಕಿ ನೆಕ್ಸ್ಟ್ ಡೇನು ಬಂದು ಆ ಪಕ್ಕದ ಮನೆಗೆ ಹೋದ್ರು. ಅಮ್ಮ ಹಸಿವಾಗ್ತಾ ಇದೆ, ಏನಾದ್ರು ಸ್ವಲ್ಪ ತಿನ್ನಕ್ಕೆ ಕೊಡಿ ಅಂತ. ಅವ್ರು ಕಾಲಿದ್ರು ಬರ್ತಾರೇನೋ ಅಂತ ದೊಡ್ಡ ಪ್ಲೇಟಲ್ಲಿ ಸ್ವಲ್ಪ ಉಪ್ಪು ಕೊಟ್ಟರು. ಯಾಕೆ? ಪ್ಲೇಟ್ ಮುಖ್ಯ, ಉಪ್ಪಲ್ಲ. ಬಂಗಾರ ತಟ್ಟೆ ವಾಪಸ್ ಕೊಟ್ಲಾಕಿ.
ಅಲ್ಲೇನಾಯಿತು, ಪ್ರವಚನದ ಹಾಲಲ್ಲಿ ಯಾಕೆ ಎರಡು ಕುಟುಂಬ ಬರಲೇ ಇಲ್ಲ ಅಂತ ಅವ್ರು ಯೋಚನೆ ಮಾಡಿದ್ರು. ಮೆಲ್ಲಗೆ ಅಲ್ಲೂ ವಾರ್ತೆ ಹೋಯಿತು, ಯಾರೋ ಭಿಕ್ಷಿಗೆ ಬರ್ತೀಯಾಳಂತೆ, ಅಲ್ಯೂಮಿನಿಯಂ ಕೊಟ್ಟರೆ ಬಂಗಾರ ವಾಪಸ್ ಕೊಡ್ತಾಳಂತೆ, ಅವ್ರ ಮನೆಗೆ ತಟ್ಟೆ ಕೊಟ್ಟೇಳೆ, ಅವ್ರ ಮನೆಗೆ ಗ್ಲಾಸ್ ಕೊಟ್ಟೇಳೆ, ಅದಕ್ಕೆ ಬಂದಿಲ್ಲ, ಅದಕ್ಕೆ ಅವ್ರು ಬಂದಿಲ್ಲ ಅಂತ. ಹೌದು, ಆಗಿದ್ಮೇಲೆ ನಾವ್ಯಾಕೆ ಇಲ್ಲಿದ್ದೀವಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಎಲ್ಲ ಕ್ಯಾನ್ಸಲ್, ಎಲ್ಲರೂ ಕ್ಯಾನ್ಸಲ್. ಶ್ರೀಮಂತ ನಾರಾಯಣ ಒಬ್ಬನೇ ಕೂತಿಯಾನೆ, ಪ್ರವಚನಕ್ಕೆ ಯಾರು ಇಲ್ಲವೇ ಇಲ್ಲ. ಓಹೋ, ಲಕ್ಷ್ಮಿ ಏನೋ ಮಾಡಿ ಹೇಳಿ. ಆಮೇಲೆ ಅಲ್ಲಿ ವ್ಯವಸ್ಥಾಪಕರು ಅವರು ಎಲ್ಲ ಸೇರಿ ಆ ಭಿಕ್ಷೆಗೆ ಬಂದರು. ಮತ್ತೆ ಅಮ್ಮ ನೀವು ಬರೋದಕ್ಕೆ ಹೋಗೋದಕ್ಕೆ ಭಿಕ್ಷೆ ಬಿಡೋದಕ್ಕೆ ನಮ್ಮೂರಲ್ಲೇ ಇಟ್ಕೊಳ್ತೀವಿ ಇರಿ ಅಂದರು. ನಾನು ಇರ್ತೀನಿ, ಅದೇ ಒಂದು ಕಂಡೀಷನ್ ಏನು, ಅದು ಯಾರೋ ತತ್ವಮಸಿ ನೀನೇ ಆನಂದ ಅಂತ ಹೇಳ್ತೇನೆ, ಅವ್ನು ಕಳಿಸ್ಬಿಟ್ರೆ ಇರ್ತೀನಿ, ಅದೇ ಈಗಲೇ ಕಳಿಸ್ಬಿಡ್ತೀವಿ. ಎಲ್ಲಿನ ತನಕ ನಮಗೆ ಭೌತಿಕವಾಗಿರ್ತಕ್ಕಂಥ ಆಕರ್ಷಣೆ ಬರಲ್ವೋ ಅಲ್ಲಿನ ತನಕ ವೈರಾಗಿಗಳೇ ನಾವು, ಸನ್ಯಾಸಿಗಳೇ. ಆ ಕಾರಣ ನನ್ನ ಭಕ್ತರಿಗೆ ಕೊಡಬೇಕು, ಕೊಟ್ಟರೆ ನನ್ನನ್ನೇ ಬಂದು ಸೇರ್ಕೊಳ್ತೀಯ, ಇದರಲ್ಲಿ ಯಾವ ಸಂಶಯ ಅನ್ನತಕ್ಕಂಥದ್ದು ಇಲ್ಲ. ಡಿ ವಿ ಜರ್ ಇದೊಂದು ಹೇಳಿ ನಿಲ್ಸೋಣ. ಡಿ ವಿ ಜರ್ ಹೇಳ್ತಾರೆ, ಅರ್ಜುನ ಸನ್ಯಾಸ ತೊಗೊಂಡೋಗಿರ್ತಾನೆ, ಸುಭದ್ರೆ ನೋಡೋ ತನಕ ಸನ್ಯಾಸಿಯಾಗಿರ್ತಾನೆ, ಸುಭದ್ರೆ ನೋಡೋ ಸನ್ಯಾಸ ಬಿಟ್ಬಿಡ್ತಾನೆ. ಆ ಥರ ನಾವು ಲೌಕಿಕದ ಯಾವುದನ್ನ ಒಂದು ಸಿಗೋ ತನಕ ದೇವರು ಅಂತೀವಿ. ಲೌಕಿಕದೇನೋ ಬಂತಂದರೆ ಲೌಕಿಕ ಎದುರುಗಡೆ ಬಂದ್ರೂ ಪರಮಾತ್ಮ ನೀನೇ ಬೇಕು ಅನ್ನತಕ್ಕಂಥ ಮಾತ್ರ ಹೇಳು ಅಂತಾರೆ. ಹೇಳಕ್ಕೆ ಹೋಗೋದೇನು ಬೇಡ, ನಾನು ಆ ರೀತಿ ಭಕ್ತರಾಗಿರ್ಬೇಕು, ಆ ರೀತಿ ಭಕ್ತರಾಗಿರಬೇಕು ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿಗೆ ನಿಲ್ಸಿನ ಟೈಮ್ ಆಯಿತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣ